ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಹಿಂದಿನ ತರಗತಿಯಲ್ಲಿ ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಎನ್ನುವಂತಹ ಈ ಎರಡು ರೀತಿಯ ಜೀವನ ಶೈಲಿಗಳನ್ನ ಆಚಾರ್ಯನಾದ ಯಮಧರ್ಮನು ಶಿಷ್ಯನಾದ ನಚಿಕೇತನಿಗೆ ಹೇಳಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಎರಡನೇ ವಲ್ಲಿಯಲ್ಲಿ ಎರಡನೇ ಮಂತ್ರದ ಚಿಂತನೆ ಮಾಡ್ತಾ ಇದ್ದೇವೆ. ಈ ಆರಂಭಿಕ ಮಂತ್ರಗಳಲ್ಲಿ ಶಿಷ್ಯನ ಲಕ್ಷಣವನ್ನ, ವಿಶೇಷವಾಗಿ ನಿತ್ಯಾನಿತ್ಯ ವಿವೇಕವನ್ನ ಇಲ್ಲಿ ತೋರಿಸಿಕೊಟ್ಟಿದ್ದು ಕಾಣಿಸ್ತದೆ. ಅದನ್ನೇ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎಂಬಂತಹ ಎರಡು ರೀತಿಯ ಮಾರ್ಗಗಳನ್ನು ಹೇಳುವುದರ ಮೂಲಕ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಪ್ರೇಯಸ್ಸಿನ ಮಾರ್ಗ ಅಂದ್ರೆ ಸುಖದ ಮಾರ್ಗ, ಪಾತ್ ಆಫ್ ಪ್ಲೆಜರ್, ಇಂದ್ರಿಯ ಭೋಗ ಪ್ರಧಾನವಾದ ಜೀವನ ಶೈಲಿ. ಶ್ರೇಯಸ್ಸಿನ ಮಾರ್ಗ ಅಂದ್ರೆ ಪಾತ್ ಆಫ್ ಅಬ್ಸಲ್ಯೂಟ್ ಗುಡ್, ಅಬ್ಸಲ್ಯೂಟ್ ಹ್ಯಾಪಿನೆಸ್. ಅದನ್ನ ಮೋಕ್ಷ ಮಾರ್ಗ, ಪರಮಾರ್ಥ ಮಾರ್ಗ ಎಂಬುದಾಗಿ ಕರೀತಾರೆ. ಪ್ರೇಯೋ ಮಾರ್ಗ ಅನ್ನುವಂಥದ್ದು ಪ್ರಿಯತರವಾಗಿ ಕಾಣಿಸ್ತದೆ, ಕ್ಷಣಿಕ ಸುಖವನ್ನ ಕೊಡುವಂಥದ್ದು, ಅತ್ಯಂತ ಶೀಘ್ರವಾಗಿ ಮನಸ್ಸಿಗೆ ಸುಖವನ್ನ ಕೊಡುವಂತಹ ಒಂದು ಮಾರ್ಗ. ಅದನ್ನ ಲೌಕಿಕ ಜೀವನ, ಮೆಟೀರಿಯಲಿಸಂ ಎಂಬುದಾಗಿ ಕೂಡ ಕರೀತಾರೆ. ಪ್ರೇಯಸ್ಸಿನ ಮಾರ್ಗ ಅನ್ನೋದು ದೀರ್ಘಕಾಲೀನ ಶಾಶ್ವತ ಸುಖವನ್ನ, ಹಿತವನ್ನ ಕೊಡತಕ್ಕಂತಹ ಪಾರಮಾರ್ಥಿಕವಾದಂತಹ ಪಥ. ಅದನ್ನ ಸ್ಪಿರಿಚುವಲಿಸಂ ಎಂಬುದಾಗಿ ಕೂಡ ಕರೀತಾರೆ. ಇವೆರಡೂ ಕೂಡ ಪ್ರತಿನಿತ್ಯವೂ ಮನುಷ್ಯನ ಮುಂದೆ ಬಂದು ನಿಲ್ಲುತ್ತೆ ಅಂತ ಹೇಳ್ತಾರೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಂ ಏತಃ. ಏತಃ ಅಂದ್ರೆ ಬಂದು ಸೇರುತ್ತವೆ. ಯಾರ ಮುಂದೆ? ಮನುಷ್ಯನ ಮುಂದೆ, ಪ್ರಾಣಿಗಳ ಮುಂದೆ ಎಂಬುದಾಗಿ ಹೇಳಲಿಲ್ಲ. ಯಾಕಂದ್ರೆ ಈ ಫ್ರೀ ವಿಲ್ ಅನ್ನುವಂಥದ್ದೇನಿದೆ, ಇಚ್ಛಾ ಸ್ವಾತಂತ್ರ್ಯ ಅಂತ, ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಏನಿದೆ, ಅದು ಭಗವಂತನಿಗೆ ಮನುಷ್ಯನು ಕೊಟ್ಟ ವರ. ಬೇರೆ ಯಾವುದೇ ಪ್ರಾಣಿಗಳಿಗೂ ಕೂಡ ಈ ಆಯ್ಕೆಯ ಸ್ವಾತಂತ್ರ್ಯ ಇರುವುದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಕೃಷ್ಣ ಕರೆದಿದ್ದಾನೆ. ಅಲ್ಲಿ ಅಧಿಕಾರ ಎನ್ನುವ ಶಬ್ದಕ್ಕೆ ಅರ್ಥ ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಅಂತ ಅರ್ಥ. ಕರ್ಮದಲ್ಲಿ ನಿನಗೆ ಸ್ವಾತಂತ್ರ್ಯ ಇದೆಯಪ್ಪ. ನ ಫಲೇಶು ಕದಾಚನ. ಫಲದಲ್ಲಿ ಹಾಗೆ ಆಯ್ಕೆ ಇಲ್ಲ. ಅದು ಪ್ರಾರಬ್ಧಾನುಸಾರವಾಗಿ ಮತ್ತು ಪ್ರಕೃತ ಕರ್ಮವನ್ನು ಅನುಸರಿಸಿಕೊಂಡು ನಿಶ್ಚಿತವಾಗಿ ಬರತಕ್ಕಂಥದ್ದು.
ಆದ್ರೆ ಕರ್ಮ ಮಾಡುವಾಗ ಯಾವುದನ್ನು ನಾನು ಮಾಡಬಹುದು, ಯಾವುದನ್ನು ನಾನು ಮಾಡಬಾರದು ಎನ್ನುವಂತಹ ಒಂದು ಆಯ್ಕೆ ಇದು ಮನುಷ್ಯನ ಮುಂದೆ ಬಂದು ನಿಲ್ಲುತ್ತೆ. ಪ್ರಾಣಿಗಳು ಸಂಪೂರ್ಣವಾಗಿ ಪ್ರಕೃತಿಯಿಂದ ನಿಯಂತ್ರಿಸಲ್ಪಟ್ಟವುಗಳು. ಅದಕ್ಕೆ ಭಗವಂತನ ಸಾಫ್ಟ್ವೇರ್ ಏನಿದೆ ಅದ್ರ ಪ್ರಕಾರ ಕೆಲಸ ಮಾಡುತ್ತವೆ. ಒಂದು ದನವೋ, ಒಂದು ಹುಲಿಯೋ, ಒಂದು ನಾಯಿಯೋ, ಬೆಕ್ಕೋ, ಯಾವುದೇ ಪ್ರಾಣಿ ಅಂತ ತೆಗೆದುಕೊಂಡ್ರು ಅದ್ರ ಜೀವನ ಅನ್ನುವಂಥದ್ದು ಇದಮಿತ್ತಂ ಅಂತ ನಿಶ್ಚಿತವಾಗಿ ಬಿಟ್ಟಿರ್ತದೆ. ಅದಕ್ಕೆ ಗೊಂದಲಗಳಿಲ್ಲ, ಕಾನ್ಫ್ಲಿಕ್ಟ್ಸ್ ಅಂತ ನಾವೇನ್ ಹೇಳ್ತೇವೆ ಅದು ಬರೋದೇ ಇಲ್ಲ. ತಾನೇನ್ ಮಾಡಬೇಕು ಅನ್ನೋದು ನಿಶ್ಚಿತವಾಗಿ ಬಿಟ್ಟಿರ್ತದೆ. ಮನುಷ್ಯನಿಗೆ ಗೊಂದಲಗಳಿವೆ. ಈ ಗೊಂದಲಗಳೇ ಅವನ ಫ್ರೀ ವಿಲ್ಲಿನ ಸೂಚನೆ. ಆಯ್ಕೆ ಮಾಡಲಿಕ್ಕೆ ಅವನಿಗೆ ಅವಕಾಶಗಳಿದೆ, ಆದ್ರಿಂದ ಗೊಂದಲಗಳಿದೆ. ನಾನು ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕೋ, ಹೋಗ್ಬೇಡವೋ, ಅಥವಾ ಬೇರೆ ಯಾವುದೋ ಸಮಯಕ್ಕೆ ಹೋಗ್ಬೇಕೋ, ಯಾವುದೋ ಬೇರೆ ಮಾರ್ಗದಲ್ಲಿ ಹೋಗ್ಬೇಕೋ, ಈ ರೀತಿಯಾಗಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಮಾಡೋದು ಮಾಡದೇ ಇರೋದು, ಬೇರೆ ರೀತಿಯಿಂದ ಮಾಡೋದು, ಈ ಅವಕಾಶಗಳಿದೆ. ಎಷ್ಟೋ ಸಲ ಜನ ಹೇಳಲಿಕ್ಕುಂಟು, ಮನುಷ್ಯನಿಗೆ ಈ ಅವಕಾಶ ಕೊಟ್ಟಿದ್ದೇ ಸಮಸ್ಯೆ ಆಯ್ತು ಅಂತ. ಪ್ರಾಣಿಗಳ ಹಾಗೆ ಒಂದು ಸಾಫ್ಟ್ವೇರ್ ಬರೆದು ಬಿಟ್ಟು ಹೀಗೆ ಇವನ್ ಕೆಲಸ ಮಾಡೋದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ರೆ ಈ ಗೊಂದಲಗಳು ಇರ್ತಿಲ್ಲ ಅಂತ. ಹೌದು, ಮೇಲ್ನೋಟಕ್ಕೆ ಹಾಗೆ ಕಾಣಿದ್ರು ಕೂಡ, ಕಾಣಿಸಿದ್ರು ಈ ಆಯ್ಕೆ ಇರೋದ್ರಿಂದಲೇ ಅವನು ತನ್ನ ಉದ್ಧಾರವನ್ನ ಮಾಡಿಕೊಳ್ಳಬಲ್ಲ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಉದ್ಧರೇತ್ ಆತ್ಮನ ಆತ್ಮಾನಂ ಅಂತ ಹೇಳ್ತಾನೆ, ನಿನ್ನನ್ನ ನೀನು ಮೇಲೆತ್ತುಕೋ ಅಂತ. ಈ ಉದ್ಧಾರದ ವಿಷಯಕ್ಕೆ ಬಂದಾಗ ಪ್ರಾಣಿಗಳಿಗೆ ಅವಕಾಶ ಇಲ್ಲ ಅಲ್ಲಿ. ಆದರೆ ಮನುಷ್ಯ ದೇವತ್ವವನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹಾಗೆ ಸಾಮರ್ಥ್ಯ ಹೊಂದಿದ್ರು ಅವನು ಯಾಕೆ ಆ ಅವಕಾಶವನ್ನು ಬಳಸ್ಕೊಳ್ತಾ ಇಲ್ಲ ಅಂತ ಕೆಲವರು ಕೇಳ್ತಾರೆ. ದೇವರು ಸಾಮರ್ಥ್ಯ ಕೊಟ್ಟಿದ್ದಾನೆ, ಆದ್ರೆ ಗೊಂದಲಕ್ಕೆ ಈಡು ಮಾಡಿಬಿಟ್ಟಿದ್ದಾನೆ ಆ ಶಕ್ತಿಯನ್ನು ಕೊಡದೇನೆ ಅಂತ. ಇಲ್ಲ, ಅಲ್ಲಿ ತಪ್ಪಿದ್ದೆಲ್ಲಿ ಅಂದ್ರೆ ಗುರುಶಾಸ್ತ್ರೋಪದೇಶವನ್ನ ನಾವು ಬಳಸ್ಕೊಳ್ಳದೇ ಇರುವುದರಿಂದ ನಮ್ಮ ಉದ್ಧಾರ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾತನು ಗುರುಶಾಸ್ತ್ರೋಪದೇಶದಿಂದ ಸುಸಂಸ್ಕೃತನಾಗಿದ್ದಾನೋ ಅವನು ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ತಾನೆ. ಇಲ್ಲದಿದ್ರೆ ಈ ಆಯ್ಕೆಯ ಕಾರಣದಿಂದಲೇ ತನ್ನ ಪತನವನ್ನು ಹೊಂದುತ್ತಾನೆ. ಆದ್ದರಿಂದ ಮನುಷ್ಯ ಎನ್ನುವ ಶಬ್ದಕ್ಕೆ ಮನಸಾ ಸೀವ್ಯತಿ ಇತಿ ಮನುಷ್ಯ ಎನ್ನುವ ವ್ಯುತ್ಪತ್ತಿಯನ್ನು ಹೇಳ್ತಾರೆ. ಮನಸ್ಸಿನಿಂದ ಸಂಬಂಧವನ್ನು ಕಲ್ಪಿಸುವವನು ಅಂತ. ಅತ್ಯಂತ ಶಕ್ತಿಯುತವಾದ ಮನಸ್ಸಿದೆ ಇವನಿಗೆ. ಹಾಗೆ ಇನ್ನೊಂದು ಹೇಳ್ತಾರೆ, ಮನುಷ್ಯನ ಮೂಲ ಪುರುಷರು ಮನು ಮತ್ತು ಶ್ರದ್ಧಾದೇವಿ ಅಂತ. ಮನು ಮತ್ತು ಶ್ರದ್ಧಾದೇವಿಯಿಂದ ಈ ಮನುಷ್ಯರ ಸಂತಾನ ಹೊರಟಿದೆ ಅಂತ. ಐತಿಹಾಸಿಕ ಪುರುಷರು ಅಂತ ಒಂದು ಅರ್ಥದಲ್ಲಿ ತೆಗೆದುಕೊಂಡ್ರೆ, ಇನ್ನೊಂದು ಅರ್ಥದಲ್ಲಿ ಮನು ಅಂದ್ರೆ ಮನನಾತ್ ಮನುಹು ಅಂದ್ರೆ ಚಿಂತನೆ ಮಾಡುವ ಸಾಮರ್ಥ್ಯ, ವಿವೇಚನೆ ಮಾಡುವ ಸಾಮರ್ಥ್ಯ ಅಂದ್ರೆ ಬುದ್ಧಿ. ಇನ್ನೊಂದು ಶ್ರದ್ಧಾದೇವಿ ಅಂದ್ರೆ ವಿಕಸಿತವಾದ ಮನಸ್ಸು, ಎಲ್ಲ ಸದ್ಗುಣ ಸಂಪನ್ನವಾದಂತಹ ಮನಸ್ಸು, ಅತ್ಯಂತ ಉದಾತ್ತವಾದ ಮನಸ್ಸು, ವಿವೇಚನಾಶೀಲವಾದಂತಹ ಬುದ್ಧಿ. ಇದೆರಡರ ಸಮ್ಮಿಲನವೇ ಮನುಷ್ಯ ಸಂತತಿ ಅಂತ. ಅದರಿಂದ ಸೃಷ್ಟಿಯ ಎಲ್ಲ ಜೀವರಾಶಿಗಳಲ್ಲಿಯೂ ಅತ್ಯುತ್ತಮವಾದಂತಹದ್ದು ಈ ಮನುಷ್ಯ ಜನ್ಮ ಎಂಬುದಾಗಿ ಶಾಸ್ತ್ರಗಳು ಕರೆದಿವೆ. ದೇವರನ್ನು ಸೃಷ್ಟಿಯನ್ನು ಮಾಡುವಾಗ ಎಲ್ಲ ಬಗೆಯ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ್ರು ತೃಪ್ತಿ ಆಗಲಿಲ್ವಂತ. ಕೊನೆಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಅನ್ನಿಸ್ತಂತೆ ಅವನಿಗೆ, ಓಹೋ ಇವನು ನನ್ನ ಹಾಗೆ ಇದ್ದಾನೆ ಅಂತ. ಅಂದ್ರೆ ನನ್ನನ್ನ ಪಡೆಯಬಲ್ಲ, ನನ್ನ ಸ್ವರೂಪವನ್ನು ಹೊಂದುವ ಸಾಮರ್ಥ್ಯ ಈ ಶರೀರ ಮನಸ್ಸು ಬುದ್ಧಿ ಇದೆ ಎಂಬುದಾಗಿ ದೇವರು ಸಂತೋಷ ಪಟ್ಟುಕೊಂಡ ಅಂತ. ಮನುಷ್ಯ ಶರೀರದ ಶ್ರೇಷ್ಠತೆ, ಮನುಷ್ಯ ಬದುಕಿನ ಶ್ರೇಷ್ಠತೆ ಅದು. ಆದ್ರಿಂದ ಮನುಷ್ಯನ ಮುಂದೆ ಬಂದು ನಿಲ್ಲುತ್ತೆ ಅಂತ ಹೇಳುತ್ತೆ ಶಾಸ್ತ್ರ.
ಆಗ ಏನ್ ಮಾಡ್ತಾನೆ? ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಧೀರ ಪುರುಷನಾದವನು ಸಂಪರೀತ್ಯ ವಿವಿನಕ್ತಿ ಅಂತ. ಧೀರ ಪುರುಷ ಎಂಬ ಶಬ್ದದ ಅರ್ಥವನ್ನ ಹಿಂದಿನ ತರಗತಿಯಲ್ಲಿ ನೋಡಿದೆವು. ಬೇರೆ ಬೇರೆ ಬಗೆಯ ಅರ್ಥವನ್ನ ಹೊಂದಿದ್ರು ಪ್ರಧಾನವಾಗಿ ವಿವೇಕಿ ಎಂಬುದೇ ಅದಕ್ಕೆ ಅರ್ಥ. ಗುರುಶಾಸ್ತ್ರೋಪದೇಶದಿಂದ ಸುಸಂಸ್ಕೃತನಾದಂತಹ ಬುದ್ಧಿ ಉಳ್ಳ ಪ್ರಜ್ಞಾವಂತ ವಿವೇಕಿ ಎಂಬುದೇ ಧೀರ ಶಬ್ದಕ್ಕರ್ಥ. ಅಂತಹ ವಿವೇಕಿಯು ಸಂಪರೀತ್ಯ ವಿವಿನಕ್ತಿ, ಈ ಶಬ್ದಗಳು ಬಹಳ ಮುಖ್ಯ. ಸಂಪರೀತ್ಯ ಅಂದ್ರೆ ಚೆನ್ನಾಗಿ ಪರಿಶೀಲಿಸಿ ಅಂತ ಅರ್ಥ. ವಿವಿನಕ್ತಿ ಅಂತ ಹೇಳಿದ್ರೆ ವಿವೇಕವನ್ನು ಮಾಡ್ತಾನೆ. ವಿಚರು ಪೃಥಗ್ಭಾವೇ ಎನ್ನುವುದು ಧಾತು. ಬೇರೆ ಬೇರೆ ಮಾಡೋದು. ವಿವಿನಕ್ತಿ ಅಂದ್ರೆ ಬೇರೆ ಬೇರೆ ಮಾಡೋದು. ಶ್ರೇಯಸ್ಸಿಗೆ ಸಂಬಂಧಪಟ್ಟ ಸಂಗತಿಗಳು ಬಂದು ನಿಲ್ತವೆ, ಪ್ರೇಯಸ್ಸಿಗೆ ಸಂಬಂಧಪಟ್ಟ ಸಂಗತಿಗಳು ಬಂದು ನಿಲ್ತವೆ. ಅಂದ್ರೆ ತಾತ್ಕಾಲಿಕ ಸುಖದ ಒಂದು ಮಾರ್ಗವು ಅವನ ಮುಂದೆ ಕಾಣಿಸ್ತದೆ, ಶಾಶ್ವತ ಸುಖದ ಮಾರ್ಗವು ಅವನ ಮುಂದೆ ಕಾಣಿಸ್ತದೆ. ಇದು ಎರಡೂ ಅವನ ಮುಂದೆ ಬಂದು ನಿಂತಾಗ ವಿವೇಕಿಯಾದವನು ಸರಿಯಾಗಿ ಪರಿಶೀಲನೆ ಮಾಡಿ ಶಾಶ್ವತ ಸುಖವನ್ನು ಆಯ್ದುಕೊಳ್ತಾನೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಾಯಾತ್ ಎಂಬುದಾಗಿ ಮುಂಡಕೋಪನಿಷತ್ತು ಹೇಳುತ್ತೆ. ಲೋಕವನ್ನ ಪರೀಕ್ಷೆ ಮಾಡಿ ಪ್ರಾಪಂಚಿಕ ವಿಷಯ ವಸ್ತುಗಳಲ್ಲಿ ಅವನು ವೈರಾಗ್ಯವನ್ನು ಹೊಂದುತ್ತಾನೆ, ವಿವೇಕಿಯಾದವನು ಎಂಬುದಾಗಿ. ಹೇಗೆ ಅವನು ವಿವೇಕವನ್ನು ಮಾಡ್ತಾನೆ ಅಂದ್ರೆ, ಈ ಪ್ರಾಪಂಚಿಕ ಭೋಗಗಳಲ್ಲಿರುವ ದೋಷ ಅವನಿಗೆ ಕಾಣಿಸ್ತದೆ. ಯಾರು ಪುಣ್ಯಾತ್ಮನಿದ್ದಾನೋ, ಯಾರಿಗೆ ಪೂರ್ವಜನ್ಮದ ಸುಕೃತ ಇದೆಯೋ, ಅಷ್ಟೇ ಅಲ್ಲ ಗುರುಶಾಸ್ತ್ರೋಪದೇಶದಿಂದ ಸುಸಂಸ್ಕೃತನಾದ ಬುದ್ಧಿಯನ್ನು ಹೊಂದಿದಾನೋ, ಅವನಿಗೆ ವಿಷಯ ವಸ್ತುಗಳಲ್ಲಿ ದೋಷ ದೃಷ್ಟಿ ಅನ್ನುವಂಥದ್ದು ಕಾಣಿಸ್ತದೆ. ಸಹಜವಾಗಿ ಅವನ ಮನಸ್ಸು ಅದರಿಂದ ಹಿಮ್ಮೆಟ್ಟುತ್ತದೆ. ಏನೇನು ದೋಷ ದೃಷ್ಟಿ ಕಾಣುತ್ತದೆ? ದುಃಖ ಮಿಶ್ರಿತತ್ವ, ಅತೃಪ್ತಿಕರತ್ವ ಮತ್ತು ಬಂಧಕತ್ವ ಎನ್ನುವ ಮೂರು ದೋಷಗಳು ಸ್ಪಷ್ಟವಾಗಿ ಅವನ ಮುಂದೆ ಬಂದು ಕಾಣಿಸ್ತದೆ. ಈ ವಿಷಯ ಸುಖಗಳು ಎಷ್ಟು ಅನುಭವಿಸಿದರೂ ಕೂಡ ಇದು ದುಃಖದಿಂದ ಒಡಗೂಡಿದ್ದೇ ಆಗಿದೆ ಅಂತ. ಭೋಗ ಸಂಪಾದನೆಯಲ್ಲಿಯೂ ದುಃಖ, ಭೋಗ ವಸ್ತುಗಳನ್ನು ರಕ್ಷಣೆ ಮಾಡುವಾಗಲೂ ದುಃಖ, ಅದನ್ನು ವ್ಯಯ ಮಾಡುವಾಗಲೂ ದುಃಖ. ಅರ್ಥಾನಾಂ ಅರ್ಜನೆ ದುಃಖಂ, ಅರ್ಜಿತಾನಾಂಚ ರಕ್ಷಣೆ, ಆಯೇ ದುಃಖಂ ವ್ಯಯೇ ದುಃಖಂ, ದಿಗರ್ಥ ಅರ್ಥ ಸಂಶಯ ಎಂಬುದಾಗಿ ಒಂದು ಸುಭಾಷಿತ ಇದೆ. ಹಣ ಸಂಪಾದನೆ ಮಾಡುವಾಗಲೂ ಬೆವರು ಸುರಿಸಬೇಕು. ಅದಕ್ಕೆ ಸ್ವಾಮೀಜಿಯೊಬ್ರು ಹೇಳ್ತಾ ಇದ್ರು, ವೀಕೆಂಡ್ ಸುಖಕ್ಕಾಗಿ ಮನುಷ್ಯ ಹೋರಾಡ್ತಾನೆ, ವೀಕ್ ಪೂರ್ತಿ ಶ್ರಮ ಪಡ್ತಾನೆ, ವೀಕೆಂಡ್ ಅಲ್ಲಿ ಎಂಟರ್ಟೈನ್ಮೆಂಟಿಗೆ ಹೋಗ್ತಾನೆ. ಬಟ್ ಹೋಗುವಾಗ ಅವನಿಗೆ ಸುಖ ಅನುಭವಿಸ್ಲಿಕ್ಕಾಗಲ್ಲ. ಹಿ ಈಸ್ ವೀಕೆಂಡ್ ಅಂತ ಹೇಳ್ತಿದ್ರು. ಎಟ್ ದ ವೀಕೆಂಡ್ ಹಿ ಈಸ್ ವೀಕೆಂಡ್. ಅದರಿಂದ ಶ್ರಮ ಪಟ್ಟು ದುಡಿಬೇಕಾಗ್ತದೆ. ಆ ಶ್ರಮ ಪಟ್ಟು ದುಡಿದಾಗ ಸಂಪಾದನೆ ಆಗ್ತದೆ. ಇನ್ನು ಸಂಪಾದನೆ ಆದ ದುಡ್ಡು ಬಜೆಟ್ ನೋಡಿ ಹೆದರಿಕೆ ಆಗ್ತದೆ. ಈ ವರ್ಷ ಟ್ಯಾಕ್ಸ್ ಎಷ್ಟಿಡ್ತಾರೋ ಏನೋ, ಇದನ್ನ ಹೇಗೆ ನಾನು ರಕ್ಷಣೆ ಮಾಡ್ಕೊಳ್ಬೇಕು, ಕಳ್ಳಕಾಕರಿಂದ ಟ್ಯಾಕ್ಸ್ನವರಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಈ ರೀತಿ ರಕ್ಷಣೆ ಮಾಡುವಂತಹದ್ದೊಂದು ದುಃಖ. ಇನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಖರ್ಚು ಮಾಡುವಾಗ ಅದು ದುಃಖವಾಗ್ತದೆ. ಒಟ್ಟಿನಲ್ಲಿ ದುಃಖ ಮಿಶ್ರಿತವಾದ ಸುಖವೇ ವಿಷಯ ವಸ್ತುಗಳಿಂದ ಸಿಗುವಂಥದ್ದು ಎನ್ನುವುದು ಒಂದು ಸ್ಪಷ್ಟತೆ ಅವನಿಗೆ ಇರ್ತದೆ, ಶ್ರೇಯೋಕಾಂಕ್ಷಿ. ಇನ್ನೊಂದು ಅತೃಪ್ತಿಕರತ್ವ. ಇದು ಎಷ್ಟು ಬೇಗನೆ ಅರ್ಥ ಆಗತ್ತೋ ಅಷ್ಟು ಬೇಗ ವೈರಾಗ್ಯ ಬರ್ತದೆ. ಬದುಕಿನಲ್ಲಿ ಬಗೆ ಬಗೆಯ ಭೋಗಗಳನ್ನ ಅನುಭವಿಸಿದಾಗ್ಯೂ ಕೂಡ ಅವನು ತೃಪ್ತನಾಗದೇ ಇರುವುದನ್ನ ಕಂಡುಕೊಂಡು ತೀರ್ಮಾನಕ್ಕೆ ಬಂದು ಬಿಡ್ಬೇಕು. ಯಾಕೆ? ಏನಂತ? ಇದೆಂದೂ ಕೂಡ ನನಗೆ ತೃಪ್ತಿಯನ್ನ ನೀಡಿ ನನ್ನ ಪೂರ್ಣನನ್ನಾಗಿ ಮಾಡೋದಿಲ್ಲ ಅಂತ. ಎಷ್ಟು ಸಂಪಾದಿಸಿದರೂ, ಎಷ್ಟು ಭೋಗವನ್ನು ಅನುಭವಿಸಿದರೂ ಕೂಡ
ಭರ್ತೃಹರಿ ಹೇಳುವ ಹಾಗೆ ಭೋಗಾನ ಭುಕ್ತ ವಯಮೇವ ಭುಕ್ತಾಹ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ ಅಂತ ಹೇಳ್ತಾನೆ. ಭೋಗಗಳು ಮತ್ತು ಮತ್ತು ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಪ್ರಸಿದ್ಧವಾದ ಯಯಾತಿಯ ಕಥೆಯನ್ನ ನಾವು ಕೇಳಿರ್ತೇವೆ. ಜೀವನದ ಇಡೀ ವಯಸ್ಸಿನವರೆಗೂ ಕೂಡ ಭೋಗಗಳನ್ನೆಲ್ಲ ಅನುಭವಿಸಿದ ಮೇಲೆ ಮತ್ತೂ ಅನುಭವಿಸಬೇಕು ಎನ್ನುವ ಬಯಕೆ ಅವನಲ್ಲಿ ಇರುತ್ತೆ. ಮತ್ತೆ ಯೌವನ ಪ್ರಾಪ್ತಿ ಮಾಡುವುದಕ್ಕೋಸ್ಕರ ತನ್ನ ಮಗನಾದ ಪುರೂರವನನ್ನ ಅವನ ಯೌವನವನ್ನು ಸ್ವೀಕಾರ ಮಾಡಿ ತನ್ನ ವೃದ್ಧಾಪ್ಯವನ್ನು ಮಗನಿಗೆ ಕೊಡ್ತಾನೆ. ಮತ್ತೊಂದಿಷ್ಟು ಕಾಲ ಭೋಗವನ್ನು ಅನುಭವಿಸಿದಾಗ ಮತ್ತೆ ಬಯಕೆ ಹಾಗೆ ಉಳ್ಕೊಳ್ತದೆ. ಬಯಕೆ ಎನ್ನುವುದು ಖಾಲಿಯಾಗುವುದೇ ಇಲ್ಲ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಶಂಕರ ಭಗವತ್ಪಾದರು ಭಜಗೋವಿಂದಂದಲ್ಲಿ ಹೇಳ್ತಾರಲ್ಲ, ವೃದ್ಧಾಪ್ಯ ಬಂದರೂ ಕೂಡ ಭೋಗವನ್ನ ಅನುಭವಿಸಿ ಆಯ್ತು, ನನಗಿನ್ಯಾವ ಭೋಗಗಳು ಬೇಡ ಅನ್ನೋ ತೃಪ್ತಿ ಬರೋದಿಲ್ಲ ಮನುಷ್ಯನಿಗೆ. ಆ ಅತೃಪ್ತಿ ಎನ್ನುವಂಥದ್ದು ಉಪ್ಪು ನೀರು ಕುಡಿದ ಹಾಗೆ ಎಂಬುದಾಗಿ ಹೇಳ್ತಾರಲ್ಲ, ಹಾಗೆ ಉಪ್ಪು ನೀರು ಕುಡಿದು ಯಾರು ಇದುವರೆಗೂ ದಾಹ ತಣಿಸಿಕೊಂಡಿದ್ದಿಲ್ಲ ಅಂತ. ಅಂದ್ರೆ ಮತ್ತಷ್ಟು ಬಾಯಾರಿಕೆ ಆಗ್ತಾನೆ ಹೋಗ್ತದೆ ಅಂತ DVG ಅವರ ಕಗ್ಗದಲ್ಲಿ ಹೇಳುವ ಹಾಗೆ, ತಂಗಳು ನಿಸಾದಡಂ ಸಾಕೆನುವನುಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾವಳಿಕ ಹಿಂಗದಾಯದೆ ಚಿಲುಮೆ ಮಂಕುತಿಮ್ಮ. ಹಸಿವಾದವನಿಗೆ ತಂಗಳನ್ನ ಇದ್ರೆ ಬೇಕು ಅಂತ ಅನ್ಸತ್ತೆ. ತಂಗಳನ್ನವನ್ನು ಉಂಡವನಿಗೆ ಸಿಂಗಾರ ಸಂಗಾತಿ, ಒಂದು ಸಂಗಾತಿ ಬೇಕು ಅಂತ ಅನ್ಸ್ತದೆ. ಸಂಗಾತಿ ಪಡೆದುಕೊಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕು. ಹಿಂಗದ ಎದೆ ಚಿಲುಮೆ, ಆ ಎದೆ ಚಿಲುಮೆ ಎನ್ನುವಂಥದ್ದು ಅದು ಹಿಂಗೋದೇ ಇಲ್ಲ ಅಂತ. ಅಂದ್ರೆ ಈ ಅತೃಪ್ತಿ ಅನ್ನುವಂಥದ್ದು ಪ್ರಾಪಂಚಿಕ ಭೋಗದಲ್ಲಿ ಇರುವಂತಹ ದೋಷ ಅದು. ಮತ್ತು ಮೂರನೇದಾಗಿ ಬಂಧಕತ್ವ, ಡಿಪೆಂಡೆನ್ಸಿ ಅಂತ ಒಂದು ಸೃಷ್ಟಿಯಾಗ್ಬಿಡುತ್ತೆ. ವಿಷಯ ಭೋಗಗಳ ಸುಳಿಯಲ್ಲಿಯೇ ಅವನು ಬದುಕನ್ನು ಕಳಿಬೇಕಾಗ್ತದೆ. ಅವನಿಗೆ ಸ್ವಾತಂತ್ರ್ಯ ಅನ್ನೋದು ಇರುವುದೇ ಇಲ್ಲ. ಡಿಪೆಂಡೆಂಟ್ ಡ್ರಗ್ಸ್ ಇದ್ದ ಹಾಗೆ. ಈ ಮಾದಕ ವಸ್ತುಗಳು ಅಂತ ಏನು ಕರೀತಾರೆ, ಅದರ ವಶಕ್ಕೆ ಒಬ್ಬನು ಬಿದ್ದ ಅಂದ್ರೆ ಅದರಿಂದ ಹೊರಗಡೆಗೆ ಬರುವುದು ಕಷ್ಟ ಅಂತ. ಮತ್ತೆ ಮತ್ತೆ ಅದನ್ನೇ ಬಯಸ್ತಾ ಇರ್ತಾನೆ. ಹಾಗೆ ಆ ಬಂಧನ ಮಾಡುವ ಸಾಮರ್ಥ್ಯ ಭೋಗ ವಸ್ತುಗಳಿಗಿದೆ. ಅದಕ್ಕೆ ವಿಷಯ ಅಂತ ಕರೆಯೋದೇ ಅದಕ್ಕೆ. ವಿಷಯ ವಸ್ತುಗಳಲ್ಲಿ ವಿಷಯ ಅನ್ನೋ ಶಬ್ದದ ವ್ಯುತ್ಪತ್ತಿ ಹೇಗೆಂದ್ರೆ ವಿಷೀನ್ವಂತಿ ಇತಿ ವಿಷಯ ಅಂತ. ವಿಷೀನ್ವಂತಿ ಅಂದ್ರೆ ಕಟ್ಟು ಹಾಕೋದು ಅಂತ. ಮನುಷ್ಯನ ಬದ್ನಾತಿ, ಅದು ಕಟ್ಟು ಹಾಕತ್ತೆ. ಆದ್ದರಿಂದ ಆ ಬಂಧನ ಮಾಡುವ ಸಾಮರ್ಥ್ಯ ಆ ವಿಷಯ ವಸ್ತುಗಳಿದೆ. ಹಾಗೆ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಕೇಳ್ತಾನೆ, ಅದಲ್ಲದೆ ಬೇರೆ ಮಾರ್ಗ ನಮ್ಗೆ ಏನಿದೆ? ಪ್ರಾಪಂಚಿಕ ಭೋಗವನ್ನು ಬಿಟ್ಟು ಬೇರೆ ಮಾರ್ಗ ಏನಿದೆ? ಯಾರು ಶಾಸ್ತ್ರದ ಸಂಪರ್ಕಕ್ಕೆ ಬರ್ಲಿಲ್ವೋ ಈ ಮಾತನ್ನು ಕೇಳೋದು ಸಹಜ. ಅಂದ್ರೆ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳುವಂಥದ್ದು ಸ್ವತಂತ್ರ ಸುಖ ಅಂತ ಇದೆ, ಸ್ವರೂಪಗತವಾದ ಒಂದು ಸುಖ ಇದೆ. ನಿರ್ವಿಷಯಾನಂದ ಎಂಬುದಾಗಿ ಕರೀತಾರೆ. ವಿಷಯಾನಂದ ಹೊರಗಡೆಯಿಂದ ಬರುವಂಥದ್ದು, ನಿರ್ವಿಷಯಾನಂದ ತನ್ನ ಸ್ವರೂಪದಲ್ಲಿ ಇರುವಂಥದ್ದು. ಅದು ವಿಷಯಾನಂದಕ್ಕಿಂತ ಅನೇಕ ಪಟ್ಟು ಹೆಚ್ಚಳವಾಗಿದ್ದುಕೊಂಡು ಈ ಯಾವ ದೋಷಗಳನ್ನು ಒಳಗೊಂಡಿರುವುದಿಲ್ಲ, ದುಃಖ ಮಿಶ್ರಿತವಾಗಿರುವುದಿಲ್ಲ. ಅದನ್ನ ಪಡೆಯುವುದಕ್ಕೆ ಯಾವುದೇ ಆಯಾಸ ಬೇಕಿಲ್ಲ. ಅತ್ಯಂತ ಸಹಜವಾಗಿ ಪ್ರತಿಯೊಬ್ಬರ ಒಳಗೆ ಈಗಾಗಲೇ ಇದ್ದುಕೊಂಡಿರುವ ಸುಖ ಅದು. ಅತೃಪ್ತಿಯನ್ನು ಉಂಟು ಮಾಡೋದಿಲ್ಲ. ಯಾಕೆ? ತೃಪ್ತಿಯೇ ಅದರ ಸ್ವಭಾವ. ಯಾರು ಆ ಸ್ವತಂತ್ರ ಸುಖವನ್ನ ಅಥವಾ ಮೋಕ್ಷ ಸುಖವನ್ನು ಪಡಿತಾರೋ ಅವರು ಹೇಳುವ ಮಾತು, ಒಬ್ಬ ಸಂತರು ಹೇಳಿರ್ತಕ್ಕಂಥದ್ದು, ಕುರೆಯೊಂಡ್ರುಮಿಲ್ಲೈ ಮರೆಮೂರ್ತಿ ಕಣ್ಣ ಎಂಬುದಾಗಿ ಹೇಳಿದ್ದಾರೆ. ಅವರು ಹೇಳುವಾಗ ಅವರ ಜೀವನದಲ್ಲಿ ಬಹಳ ದುಃಖಕರವಾದ ಘಟನೆಗಳು ಘಟಿಸಿದ್ವು. ತನ್ನ ಬಂಧುಗಳು ಆಪ್ತರು ಅವರನ್ನೆಲ್ಲ ಕಳ್ಕೊಂಡು
ಅತ್ಯಂತ ದುಃಖ ತಪ್ತವಾದ ಪರಿಸ್ಥಿತಿ ಅದು. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಮುಂದೆ ಹೋಗಿ ಅವರು ಹೇಳ್ತಾರೆ, ಕುರೆಯೊಂಡ್ರು ಇಲ್ಲೈ. ತಮಿಳಲ್ಲಿ ಹೇಳೋದು, ನನಗೆ ಒಂದು ಕೊರತೆ ಇಲ್ಲ ಎಂಬುದಾಗಿ. ಯಾಕೆ ಅಂದ್ರೆ ಅವರು ಯಸ್ಯಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ. ಆತ್ಮತೃಪ್ತಿ, ಆತ್ಮರತಿಯನ್ನ ಕಂಡುಕೊಂಡವನಿಗೆ ಈ ಅತೃಪ್ತಿ ಎನ್ನುವುದು ಕಾಡೋದಿಲ್ಲ. ಪ್ರಾಪಂಚಿಕ ವಿಷಯದಲ್ಲಿ ಕೊರತೆಗಳು ತುಂಬಾ ಇರಬಹುದು, ಆದ್ರೆ ತನ್ನೊಳಗಡೆಗೆ ಅದರ ಭಾವ ಇರೋದಿಲ್ಲ ಅವನಿಗೆ. ಇನ್ನು ಬಂಧಕತ್ವವೂ ಇರಲ್ಲ. ನಿರ್ವಿಷಯಾನಂದವಾದ ಆತ್ಮಸುಖ ನಮ್ಮನ್ನ ಕಟ್ಟಿ ಹಾಕಲ್ಲ, ಅದು ಬಿಡುಗಡೆಯನ್ನ ಮಾಡುತ್ತೆ ನಮಗೆ. ಬದುಕಿರುವಾಗಲೂ ಸತ್ತ ಮೇಲೆಯೂ ಕೂಡ ನಮ್ಮನ್ನ ಬಿಡುಗಡೆಯೆಡೆಗೆ ಎಳೆಸುವಂತಹ ಆ ಶ್ರೇಯೋ ಮಾರ್ಗ ಅನ್ನುವಂಥದ್ದನ್ನ ವಿವೇಕಿಯಾದವನು ಆಯ್ದುಕೊಳ್ತಾನೆ. ಹೇಳ್ತಾರೆ, ಶ್ರೇಯೋಹಿ ಧೀರ ಪ್ರೇಯಸಹೋ ಅಭಿವೃಣೀತೆ. ಧೀರ ಪುರುಷನು ಪ್ರೇಯಸ್ಸಿಗಿಂತ ಶ್ರೇಯಸ್ಸನ್ನ ಅಭಿವೃಣೀತೆ ಅಂದ್ರೆ ಆಯ್ಕೆ ಮಾಡಿಕೊಳ್ತಾನೆ, ಆರಿಸಿಕೊಳ್ತಾನೆ ಅಂತ. ವೃ ಧಾತುವಿಗೆ ಆಯ್ದುಕೊಳ್ಳೋದು ಅಂತ ಅರ್ಥ. ಅಭಿವೃಣೀತೆ ಅಂದ್ರೆ ಆಯ್ದುಕೊಳ್ತಾನೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಅಂತ ನೋಡಿದಾಗ, ನಮ್ಮ ಜೀವನದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ, ಹುಟ್ಟಿನಿಂದ ಸಾಯುವ ತನಕ ಬಗೆ ಬಗೆಯ ವಸ್ತುಗಳು, ವ್ಯಕ್ತಿಗಳು ನಮ್ಮ ಮುಂದೆ ಬಂದು ನಿಲ್ತಾರೆ. ಆವಾಗ ಬುದ್ಧಿವಂತನಾದವನು ಯಾವುದರಿಂದ ನನಗೆ ಮೋಕ್ಷ ಸಾಧನೆ ಆದೀತು ಅದನ್ನು ಕಂಡುಕೊಳ್ಬೇಕಾಗ್ತದೆ. ಯಾವ ವ್ಯಕ್ತಿಯನ್ನ ನಾನು ಹೊಂದುವುದರಿಂದ ಅಥವಾ ಯಾವ ವ್ಯಕ್ತಿಯ ಜೊತೆಗೆ ಸೇರ್ಕೊಳ್ಳೋದ್ರಿಂದ ನನ್ನ ಮೋಕ್ಷ ಮಾರ್ಗಕ್ಕೆ ಅವರು ಸಹಾಯವಾಗಬಲ್ಲರು, ಯಾವ ರೀತಿಯ ಜಾಗ ನಾನು ಆಯ್ದುಕೊಳ್ಳೋದ್ರಿಂದ ಅದು ಮೋಕ್ಷ ಮಾರ್ಗಕ್ಕೆ ಅನುಕೂಲ ಆಗ್ತದೆ, ಯಾವ ರೀತಿಯ ಆಹಾರ ಸೇವನೆಯಿಂದ ನನ್ನ ಚಿತ್ತಶುದ್ಧಿಯನ್ನು ಮಾಡಬಲ್ಲದು, ಯಾವ ಕರ್ಮವನ್ನ ನಾನು ಆಯ್ದುಕೊಂಡ್ರೆ ಆ ಕರ್ಮ ನನಗೆ ಚಿತ್ತಶುದ್ಧಿಯನ್ನು ಮಾಡಿ ಮೋಕ್ಷದ ಕಡೆ ಕರ್ಕೊಂಡೋಗಬಲ್ಲದು. ಹೀಗೆ ತನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ನಿಂತುಕೊಂಡು ಯೋಚನೆ ಮಾಡಿ, ಇದನ್ನು ನಾನು ಬಯಸೋದಿಲ್ಲ, ಇದನ್ನೇ ಬಯಸ್ತೇನೆ, ಈ ಪ್ರಕಾರವಾಗಿ ಅವನು ನಿಶ್ಚಯ ಮಾಡ್ಕೊಂಡು ಹೊರಟು ಹೋಗ್ತಾನೆ. ಯಾರು? ಶ್ರೇಯೋಕಾಂಕ್ಷಿಯಾದಂತಹ ಧೀರ ಪುರುಷನ. ಅದರ ಬದಲು ಪ್ರೇಯೋಕಾಂಕ್ಷಿ ಆಗಿರತಕ್ಕಂತಹ, ಭೋಗವನ್ನ ಬಯಸುವಂತಹ ಯಾವ ವ್ಯಕ್ತಿ ಇದ್ದಾನೆ ಅವನ್ನ ಮಂದ ಎಂಬುದಾಗಿ ಕರೆದಿದ್ದಾರೆ. ಮಂದ ಅಂದ್ರೆ ದಡ್ಡ ಅಂತ ಅರ್ಥ. ಭಗವದ್ಗೀತೆಯ ಭಾಷೆಯಲ್ಲಿ ಹೇಳೋದಾದ್ರೆ, ಮೋಘಾಶ ಮೋಘ ಕರ್ಮಾಣ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ಅಂತಹ ಮಂದ ವ್ಯಕ್ತಿಗಳಿಗೆ ಪಾಮರರು ಅಥವಾ ವಿಷಯಿಗಳು ಅಂತ ಕರೀತಾರೆ. ಪಾಮರರು ಅಂದ್ರೆ ಧರ್ಮಾಧರ್ಮಗಳ ವಿವೇಚನೆ ಇಲ್ಲದೆ ಭೋಗ ಮಾಡುವರು ಪಾಮರರು. ವಿಷಯಿಗಳು ಅಂದ್ರೆ ಧರ್ಮ ಮಾರ್ಗದಲ್ಲಿಯೇ ಭೋಗೈಕ ಪ್ರಧಾನವಾದ ಜೀವನವನ್ನ ಆರಿಸಿಕೊಳ್ಳುವವರು ಅಂತ. ಇಬ್ಬರೂ ಭೋಗ ಪ್ರಧಾನವಾದ ಜೀವನವೇ. ಒಬ್ಬನು ಧರ್ಮವೋ ಅಧರ್ಮವೋ, ಸರಿಯೋ ತಪ್ಪೋ, ಪಾಪೋ ಪುಣ್ಯೋ ಅದು ಯೋಚನೆ ಮಾಡಲ್ಲ, ಒಟ್ಟು ಭೋಗ ಅನುಭವಿಸಿದ್ರಾಯ್ತು. ಅಂಥವ್ರಿಗೆ ಪಾಮರರು ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿ ಧರ್ಮ ಮಾರ್ಗದಲ್ಲಿ ನಡೀತಾನೆ, ಆದ್ರೆ ಭೋಗವೇ ಪ್ರಧಾನ. ಹಾಗೆ ಅಂಥವ್ರನ್ನ ಮಂದರು ಅಥವಾ ಪ್ರಯೋಜೀವನವನ್ನ ಆಯ್ಕೆ ಮಾಡಿಕೊಂಡವರು, ಪಾತ್ ಆಫ್ ಪ್ಲೆಜರ್ ಅನ್ನ ಆಯ್ಕೆ ಮಾಡಿಕೊಂಡವರು ಅಂತ ಹೇಳಿದಾನೆ ಇಲ್ಲಿ. ಅಂಥವ್ರ ಜೀವನ ಹೇಗಿರುತ್ತೆ? ಯೋಗಕ್ಷೇಮಾತ್ ಮಂದಃ ಪ್ರೇಯೋ ವೃಣೀತೆ. ಯೋಗಕ್ಷೇಮಕ್ಕಾಗಿ ಮಂದರು ಪ್ರೇಯಸ್ಸಿನ ಜೀವನವನ್ನು ಆಯ್ದುಕೊಳ್ತಾರೆ. ಇಲ್ಲಿ ಭೋಗ ಜೀವನವನ್ನ ಯೋಗಕ್ಷೇಮ ಎಂಬುದಾಗಿ ಕರೆದಿದ್ದಾರೆ. ಯೋಗ ಮತ್ತು ಕ್ಷೇಮ ಅಂತ ಎರಡು ಶಬ್ದ ಇದೆ. ಯೋಗ ಎಂಬ ಶಬ್ದಕ್ಕರ್ಥ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ತನಗೆ ಸುಖ ಕೊಡುವ ವಸ್ತುವನ್ನ ತೆಗೆದುಕೊಂಡು ಬರುವುದಕ್ಕೆ ಹೆಸರು ಯೋಗ ಅಂತ. ಯೋಗ ಅಂದ್ರೆ ಸೇರೋದು ಅಂತ ಅರ್ಥ ವಾಸ್ತವವಾಗಿ. ಇಲ್ಲಿ ಯಾವ ಅರ್ಥದಲ್ಲಿ ಅಂದ್ರೆ,
ಭೋಗ ವಸ್ತುಗಳನ್ನ ಪಡೆಯುವುದಕ್ಕೆ ಯೋಗ. ಕ್ಷೇಮ ಅಂತ ಹೇಳಿದ್ರೆ ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ, ಪಡೆದುಕೊಂಡಿದ್ದನ್ನ ಕಾಯ್ದುಕೊಳ್ಳೋದು, ಕಾಪಾಡಿಕೊಳ್ಳೋದಕ್ಕೆ ಕ್ಷೇಮ ಅಂತ ಹೇಳ್ತಾರೆ. ಇಷ್ಟೇ ತಾನೇ ನಮ್ಮ ಜೀವನ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಬದುಕು ಯೋಗಕ್ಷೇಮವನ್ನು ಮಾಡೋದಷ್ಟೇ ಆಗಿರ್ತದೆ. ತನ್ನ ಹತ್ರ ಅದಿಲ್ಲ, ಇದನ್ನು ಪಡ್ಕೊಳ್ಬೇಕು, ಅದೇ ಹೋರಾಟ. ಬಾಲ್ಯದಿಂದಲೂ ಅಷ್ಟೇ. ಆಟಿಕೆ ಸಾಮಾನು ಬೇಕು, ಆ ಆಟಿಕೆ ಸಾಮಾನನ್ನ ಪಡೆದುಕೊಂಡ ಮೇಲೆ ಯಾರಾದ್ರೂ ತಕೊಂಡು ಹೋಗ್ತಾರಂತ ಗಟ್ಟಿಯಾಗಿ ಅದನ್ನ ಔಚಿ ಹಿಡ್ಕೊಳ್ಬಾರ್ದಂತ, ಯಾರು ಎತ್ಕೊಳ್ಬಾರ್ದು ಅಂತ. ಒಂದ್ಸಲ ಅಪ್ಪ ಮತ್ತು ಮಗ ಇಬ್ರು, ಅಪ್ಪ ಏನೋ ಕೆಲಸ ಮಾಡ್ತಾ ಇದ್ದ, ಮಗ ಆಟ ಆಡ್ತಾ ಇದ್ದ. ಮಗ ಆಟ ಆಡ್ತಾ ಇರೋದ್ ನೋಡಿ ಅಪ್ಪ ನೋಡಿ ನಕ್ಕ, ಅಪ್ಪನ್ ನೋಡಿ ಮಗ ನಕ್ಕನಂತೆ. ಅಪ್ಪ ಕೇಳ್ದಾನೆ, ಮಗು ನೀನು ಆಟದ ಸಾಮಾನಲ್ಲಿ ವ್ಯಸ್ತವಾಗಿದ್ಯಾ ಅಂತ ನಕ್ಕೆ, ನೀನ್ ಯಾಕೆ ನಕ್ಕೆ ಅಂತ. ನಾನು ಹೇಳಿದೆ, ನೀನು ಆಟದ ಸಾಮಾನದಲ್ಲೇ ಇರುವನೆ ತಾನೆ, ನೀನು ಆಟ ಆಡ್ತಾ ಇರುವನೆ ಅಂತ. ಅಪ್ಪನ ಆಟದ ಸಾಮಗ್ರಿಗಳು ಬೇರೆ ಅಷ್ಟೆ, ವ್ಯಾವಹಾರಿಕ ಅಂತ ಕರಿತಾನೆ. ಮಗನ ಆಟದ ಸಾಮಗ್ರಿಗಳು ಬೇರೆ. ಇಬ್ರು ಕೂಡ ಅಜ್ಞಾನದಿಂದಲೇ ಪ್ರವರ್ತಿಸ್ತಾ ಇದ್ದಾರೆ ಅಂತ ಕಥೆಗಾರ್ಥ. ಯೋಗಕ್ಷೇಮವೂ ಕೂಡ ಪಾರಮಾರ್ಥಿಕ ದೃಷ್ಟಿಯಿಂದ ಅವಿವೇಕವೇ ಅಲ್ವೇ? ಆದ್ದರಿಂದ ಪ್ರಾಪ್ತಸ್ಯ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ. ಅದನ್ನು ರಕ್ಷಣೆ ಮಾಡೋದು, ಪಡ್ಕೊಳ್ಳೋದು, ಇಷ್ಟೇ ಜೀವನ ಪರ್ಯಂತ ಹೋರಾಟವಾಗಿ ಬಿಡ್ತದೆ. ಹಾರಾಟ, ಹೋರಾಟ ಎಲ್ಲ ಕೂಡ ಇದಕ್ಕೆ ವ್ಯಯವಾಗಿ ಬಿಡ್ತದೆ. ಅಂಥವ್ರನ್ನ ದಡ್ಡರು ಎಂಬುದಾಗಿ ಕರೀತಾರೆ. ಸಾಮಾನ್ಯವಾಗಿ ಲೌಕಿಕ ಜೀವನ ಪ್ರಧಾನವಾದ ವ್ಯಕ್ತಿ. ಇಲ್ಲೊಂದು ಸಂಶಯ ಬರ್ಬಹುದು, ಒಬ್ಬ ಕರ್ಮ ಯೋಗಿ ಅಥವಾ ಉಪಾಸನಾ ಯೋಗಿ ಇದ್ದಾನೆ, ಅಥವಾ ಜ್ಞಾನ ಯೋಗದ ಮಾರ್ಗವನ್ನ ಕ್ರಮಿಸೋನಿರ್ತಾನೆ, ಅಂಥವನೊಬ್ಬನು ಪ್ರೇಯೋಮಾರ್ಗಿಯೇ ಅಂತ ಕೇಳಿದ್ರೆ ಅಲ್ಲ. ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಕರ್ಮಯೋಗ ಎಂಬ ಸಾಧನೆಯನ್ನ ಜೀವನದಲ್ಲಿ ಮಾಡ್ತಾ ಇರುವವನನ್ನ ಶ್ರೇಯೋಮಾರ್ಗಿ ಎಂಬುದಾಗಿ ಕರಿಬೇಕಾಗ್ತದೆ. ಯಾಕಂದ್ರೆ ಅವನ ಉದ್ದೇಶ ಅನ್ನೋದು ಮೋಕ್ಷ ಆಗ್ತದೆ. ಅವನು ವಿಷಯ ಪ್ರಪಂಚದ ಮಧ್ಯೆ ಇರಬಹುದು, ಗಂಡ ಹೆಂಡತಿ ಮಕ್ಕಳು ಹಣ ಕಾಸು ಒಡವೆ ಮುಂತಾದವುಗಳು ಇರಬಹುದು ಅವನ ಜೊತೆಯಲ್ಲಿ, ಆದ್ರೆ ಅದೆಲ್ಲದರ ಉದ್ದೇಶ ಅವನಿಗೆ ಭೋಗ ಅಲ್ಲ, ಚಿತ್ತಶುದ್ಧಿ ತದ್ವಾರ ಮೋಕ್ಷ. ಹಾಗಿರೋದ್ರಿಂದ ಅವನನ್ನ ಶ್ರೇಯೋಗಾಂಕ್ಷಿ ಅಂತಾನೆ ಕರಿಬೇಕಾಗ್ತದೆ. ಆದ್ರೆ ಯಾವಾತನು ಈ ಭೋಗವನ್ನ ತನ್ನ ಇಂದ್ರಿಯ ಸುಖಕ್ಕಾಗಿ ಅಷ್ಟೇ ಮೀಸಲಾಗಿಡ್ತಾನೋ ಅವನನ್ನ ಪ್ರೇಯೋಕಾಂಕ್ಷಿ ಎಂಬುದಾಗಿ ಇಲ್ಲಿ ಕರೆದಿದೆ ಎಂಬುದನ್ನ ಮನಸ್ಸಲ್ಲಿಟ್ಕೊಂಡ್ರೆ ಸಾಕು. ಇನ್ನು ಮುಂದಿನ ಮಂತ್ರದಲ್ಲಿ ನೇರವಾಗಿ ನಚಿಕೇತನನ್ನ ಯಮಧರ್ಮರಾಜ ಹೊಗಳ್ತಾ ಇದ್ದಾನೆ. ಆರಂಭದ 2 ಶ್ಲೋಕದಲ್ಲಿ ಶಿಷ್ಯ ಸಾಮಾನ್ಯರನ್ನ ಕುರಿತು ವರ್ಣನೆ ಮಾಡ್ತಾನೆ. ಅಂದ್ರೆ ಶ್ರೇಯಸ್ಸನ್ನ ಬಯಸುವವನು ಶ್ರೇಷ್ಠನು, ಅಂದ್ರೆ ವಿವೇಕಿಯಾದಂತಹ ಶಿಷ್ಯನು ಶ್ರೇಷ್ಠನು ಎಂಬುದಾಗಿ ಅಲ್ಲಿ ಹೇಳಿದ್ದು. ಈ 3ನೆಯ ಮಂತ್ರದಲ್ಲಿ ನೇರವಾಗಿ ನಚಿಕೇತನ ಹೇಳ್ತಾನೆ, ನೀನ್ ಶ್ರೇಯೋಕಾಂಕ್ಷಿಯಪ್ಪ ಅಂತ. ಭಗವದ್ಗೀತೆಯಲ್ಲೂ ನೋಡ್ತೇವೆ ನಾವು, ಶಿಷ್ಯ ಸಾಮಾನ್ಯರನ್ನ ವರ್ಣಿಸ್ತಾ ಭಗವಾನ್ ಶ್ರೀಕೃಷ್ಣ ಅರ್ಜುನನ್ನೇ ನೇರವಾಗಿ ಹೇಳ್ತಾನೆ, ನೀನು ಈ ಜ್ಞಾನಕ್ಕೆ ಅರ್ಹನಾಗಿದ್ದೀಯಾ ಅಂತ. ಹಾಗೆ ಪ್ರತ್ಯಕ್ಷವಾಗಿ ಮುಂದೆ ನಿಂತಿರುವಂತಹ ನಚಿಕೇತನ ಕುರಿತಾಗಿ ಹೇಳಿರ್ತಕ್ಕಂತಹ ಮಾತಿತ್ತು. ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಗಶ್ಚ ಕಾಮಾನ ವಿದ್ಯಾಯನ್ ನಚಿಕೇತೋತ್ಯಸ್ರಾಕ್ಷೀ ನೈತಾಗಂ ಸಂಕಾಂ ವಿತ್ತಮಯೀಮವಾಪ್ತೋ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಃ. ಹೇ ನಚಿಕೇತ, ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಚ ಕಾಮಾನ್ ಅವಿಧ್ಯಾಯನ್ ಅತ್ಯಸ್ರಾಕ್ಷೀ. ಈಗ ನಾನು ಹೇಳಿರ್ತಕ್ಕಂತಹ ಏನೊಂದು ಪ್ರೇಯಸ್ಸಿನ ಮಾರ್ಗ ಇದೆ, ಪ್ರಿಯ ರೂಪವಾಗಿರತಕ್ಕಂತಹ, ಪ್ರಿಯವೂ ಪ್ರಿಯ ರೂಪವೂ ಆಗಿರತಕ್ಕಂತಹ ಕಾಮನೆಗಳನ್ನು, ಇಲ್ಲಿ ಕಾಮಾನ್ ಎಂಬ ಶಬ್ದಕ್ಕರ್ಥ ಭೋಗ ವಸ್ತುಗಳು ಅಂತ ತೆಗೆದುಕೊಳ್ಬೇಕು. ಪ್ರಿಯವಾದ ಭೋಗ ವಸ್ತುಗಳು, ಪ್ರಿಯ ರೂಪವಾದ ಭೋಗ ವಸ್ತುಗಳು ಅಂತ 2 ರೀತಿಯ ಭೋಗ ವಸ್ತುಗಳನ್ನು ನಿನ್ನ ಮುಂದೆ ನಾನು ಚೆಲ್ಲಿದ್ದೆ. ಆದ್ರೆ ಅದೆರಡನ್ನು ನೀನು ಅತ್ಯಸ್ರಾಕ್ಷಿಹಿ, ನೀನು ತ್ಯಾಗ ಮಾಡಿಬಿಟ್ಟಿದ್ದೀಯ, ಕೈ ಬಿಟ್ಟಿರ್ತೀಯ ಅಂತ. ನಾವು ಹಿಂದಿನ ವಲ್ಲಿಯನ್ನು ನೆನಪು ಮಾಡ್ಕೊಳ್ಬೇಕು. ಇಮಾ ರಾಮ ಸರಥಾ ಸತೂರ್ಯ ನಹಿ ದೃಶಾಲಂಭನೀಯ ಮನುಷ್ಯೈ
ಆಭಿರ್ಮತ್ಪ್ರಾಭಿರ್ಮತ್ಪ್ರತ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಃ ಪುತ್ರ ಪಶುವಿಶ್ಚ ಸರ್ವಾನ್. ಈ ರೀತಿಯಾಗಿ ಬಗೆ ಬಗೆಯ ಪ್ರಲೋಭನೆಗಳನ್ನು ನಚಿಕೇತನ ಮುಂದೆ ಒಡ್ಡಿದಾಗ ಅವನು ಶೋಭಾವಾಮರ್ತ್ಯಸ್ಯ ಯದಂತ ಕೈತತ್, ಇವತ್ತಿದ್ದು ನಾಳೆ ಇಲ್ಲವಾಗುವ ಈ ಸುಖವನ್ನ ನನಗೆ ಕೊಡಬೇಡ, ನಿನ್ನ ಹತ್ರ ಇಟ್ಕೋ. ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಈ ಪ್ರಪಂಚದಲ್ಲಿ ವಿತ್ತದಿಂದ ತೃಪ್ತಿಯಾದವರು ಯಾರೂ ಇಲ್ಲ ಎಂಬುದಾಗಿ ವಿವೇಕದ ಮಾತುಗಳನ್ನ ಆಡಿರುವುದನ್ನ ದಾಖಲಿಸಿದೆ. ಆದ್ದರಿಂದ ನಿನ್ನ ಮುಂದೆ ಪ್ರಿಯ ಮತ್ತು ಪ್ರಿಯ ರೂಪವಾದ ಬಯಕೆಗಳನ್ನ, ಅಂದ್ರೆ ಭೋಗ ವಸ್ತುಗಳನ್ನ ನಾನು ಇಟ್ಟಾಗ, ಇಲ್ಲಿ ಪ್ರಿಯ ಅಂತ ಹೇಳಿದ್ರೆ ಈ ಹೆಂಡತಿ, ಮಕ್ಕಳು, ಸ್ನೇಹಿತರು, ನೇರವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಭೋಗ ವಸ್ತುಗಳು, ಅದು ಪ್ರಿಯ ಎಂಬ ಶಬ್ದದಿಂದ ಕರೆದಿದೆ. ಇನ್ನು ಪ್ರಿಯ ರೂಪ ಅಂತ ಹೇಳಿದ್ರೆ ಪಾರಲೌಕಿಕವಾದಂತಹದ್ದು, ಇಂಪೋರ್ಟೆಡ್ ಐಟಮ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸ್ವರ್ಗಲೋಕದ ಅಪ್ಸರೆಯರು, ಅಲ್ಲಿಯ ನೃತ್ಯ, ವಾದ್ಯ, ಅಲ್ಲಿಯ ಭೋಗ ವಸ್ತುಗಳನ್ನು ಅವನು ಆಫರ್ ಮಾಡಿದ್ದ, ಅದನ್ನು ಪ್ರಿಯ ರೂಪ ಅಂತ ಕರೆದಿದೆ. ಅವುಗಳನ್ನ ನಾನು ನಿನಗೆ ತೋರಿಸಿದಾಗ, ಕೊಡಲಿಕ್ಕೆ ಸಿದ್ಧನಾಗಿದ್ದಾಗ್ಯೂ ಕೂಡ ಅಭಿಧ್ಯಾಯನ್, ಈ ಶಬ್ದ ಬಹಳ ಮುಖ್ಯ. ಅಭಿಧ್ಯಾನ್ ಚೆನ್ನಾಗಿ ಯೋಚನೆ ಮಾಡಿ, ಅಂದ್ರೆ ವಿವೇಕದಿಂದ ನೀನು ಅತ್ಯಸ್ರಾಕ್ಷಿ, ಅದನ್ನು ತ್ಯಾಗ ಮಾಡಿದ್ದೀಯಾ ಅಂತ. ತ್ಯಾಗ ಮಾಡುವುದು ಅವಿವೇಕದಿಂದಲೂ ಆಗ್ಬೋದು. ಒಮ್ಮೊಮ್ಮೆ ಒಂದು ಚಿಕ್ಕ ಮಗುವಿನ ಕೈಯಲ್ಲಿ 500 ರೂಪಾಯಿ ನೀವು ನೋಟ್ ಕೊಟ್ರೆ ಅದು ಎಸೆದು ಬಿಡಬಹುದು. ಅದೇ ಚಾಕ್ಲೇಟ್ ಕೊಟ್ರೆ ಎತ್ಕೊಳ್ಬಹುದು. ಅಯ್ಯೋ ಮಗು 500 ರೂಪಾಯಿ ನೋಟನ್ನು ಎಸೆದು ಬಿಡ್ತು, ಮಹಾವಿವೇಕಿ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆ? ಅದಕ್ಕೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಅದರ ಮಹತ್ವ ಗೊತ್ತಿಲ್ಲ. ಅದರ ನಚಿಕೇತ ಹಾಗಲ್ಲ, ಅದರ ಮಹತ್ವ ಗೊತ್ತಿದ್ದು ಕೂಡ ಅವನು ಬಿಟ್ಟಿರ್ತಾನೆ. ಎಷ್ಟೋ ಸಲ ಹಾಗೆ ಆಗ್ತದೆ. ನಮಗೆ ಆ ಶಕ್ತಿ ಇರೋದಿಲ್ಲ, ಭೋಗವನ್ನು ಅನುಭವಿಸುವ ಶಕ್ತಿಯೋ ಅಥವಾ ಭೋಗವನ್ನು ಪಡೆದುಕೊಳ್ಳೋ ಸಾಮರ್ಥ್ಯವೂ ಇರೋಲ್ಲ. ಆವಾಗ ನಾನು ಅದು ಬಿಟ್ಬಿಟ್ಟಿದ್ದೇನೆ ಅಂತ ಹೇಳ್ಬಿಡ್ಬೋದು. ದ್ರಾಕ್ಷಿ ಹುಳಿ ಅಂತ ಹೇಳಿದ ಹಾಗೆ, ಸಂಪಾದನೆ ಮಾಡುವ ಸಾಮರ್ಥ್ಯ ಇಲ್ಲ, ಆ ಬೌದ್ಧಿಕವಾದ ಜ್ಞಾನವೂ ಆ ಕ್ಷಮತೆಯೂ ಇಲ್ಲದಿದ್ದಾಗ ನಾನು ದೊಡ್ಡ ವೈರಾಗಿ ಅಂತ ಅದು ಹಾಗೂ ಹೇಳ್ಬೋದು. ಆದ್ರೆ ವಾಸ್ತವ ಗೊತ್ತಾಗೋದು ಯಾವಾಗ? ಅಭೋಗ ವಸ್ತುಗಳು ಅವನ ಮುಂದೆ ಬಂದು ನಿಂತಾಗ. ಭೋಗ ವಸ್ತುಗಳು ಅನುಭವಿಸುವ ಸಾಮರ್ಥ್ಯ, ಪಡೆದುಕೊಳ್ಳುವ ಕ್ಷಮತೆ ಎರಡು ಇದ್ದಾಗೂ ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ಹೊಂದದೇ ಇರುವುದು ಏನಿದೆ, ಅದು ನಿಜವಾದ ವೈರಾಗ್ಯ. ಆಂಜನೇಯನ ವಿಷಯವಾಗಿ ನಾವು ಅದನ್ನ ನೆನಪು ಮಾಡ್ಕೊಳ್ತೇವೆ. ಅವನಿಗೆ ರಾಜನಾಗುವ ಸಾಮರ್ಥ್ಯ ಇತ್ತು, ಬೌದ್ಧಿಕವಾದ, ಭೌತಿಕವಾದ ಎಲ್ಲಾ ಯೋಗ್ಯತೆಗಳಿದ್ದರೂ ಕೂಡ ಅವನು ರಾಮಪಾದವನ್ನೇ ತನ್ನ ಜೀವನದ ಗುರಿಯಾಗಿರಿಸಿಕೊಂಡ. ಇದು ನಿಜವಾದ ವೈರಾಗ್ಯ ಅಂತ. ವಿವೇಕದಿಂದ ಹುಟ್ಟಿದ ವೈರಾಗ್ಯ ಆಗಬೇಕು, ಅವಿವೇಕದಿಂದ ಅಲ್ಲ. ಅವಿವೇಕದಿಂದ ಹುಟ್ಟಿದ ವೈರಾಗ್ಯ ಏನಾಗ್ತದೆ ಅಂದ್ರೆ ಸಪ್ರೆಷನ್ ಎಂಬುದಾಗಿ ಹೇಳ್ತಾರೆ. ಸಪ್ರೆಷನ್ ಅಂದ್ರೆ ಅದುಮಿ ಹಿಡಿಯೋದು ಅಂತ. ಬಯಕೆಗಳಿರುತ್ತೆ, ಅದನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಏನೋ ಅಡ್ಡಿ ಆತಂಕಗಳಿದ್ದಾಗ ಮನಸ್ಸಲ್ಲಿಯೇ ಆ ಬಯಕೆಗಳು ಹುದುಗಿ ಹೋಗುತ್ತೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಸಪ್ರೆಷನ್ ಅಂತ ಹೇಳ್ತಾರೆ. ಸಪ್ರೆಷನ್ ಏನ ಮಾಡುತ್ತಿದ್ರೆ ಆಪರೇಷನ್ ಆಗಿ ಮುಂದೆ ಡಿಪ್ರೆಷನ್ಗೆ ಕನ್ವರ್ಟ್ ಆಗ್ತದೆ. ಖಿನ್ನತೆ ಕಡೆಗೆ ಹೋಗ್ತಾನೆ ಅವನು. ಬಯಕೆಗಳನ್ನ ಪೂರ್ತಿ ಕೊಳ್ಳಲು ಆಗದೆ ಇದ್ದಾಗ ಅದನ್ನ ಒಳಗೆ ಅದುಮಿ ಹಿಡಿದು ಹೊರಗಡೆಗೆ ನಾನೊಬ್ಬ ವೈರಾಗಿ ಅನ್ನುವಂತಹ ತೋರಿಕೆಯನ್ನು ಯಾರು ಮಾಡ್ಕೊಳ್ತಾನೋ ಅವನು ಒಳಗೆ ದುಃಖಿಸ್ತಾನೆ. ಅದು ಶಾರೀರಿಕ ಮಾನಸಿಕ ಕಾಯಿಲೆಯಾಗಿ ಪರಿಣಾಮ ಆಗ್ತದೆ. ಅದಕ್ಕೆ ಡಿ.ವಿ.ಜಿ ಅವರು ಕಗ್ಗದಲ್ಲಿ ಚೆನ್ನಾಗಿ ಹೇಳ್ತಾನೆ, ಮನವನಾಳುವುದು ಹಠದ ಮಗುವಿನಾಳುವ ನಯದೆ, ಇನಿತಿನಿಸು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ. ಒಂದಿಷ್ಟು ಭೋಗಗಳನ್ನು ಕೊಡಬೇಕು, ಒಂದಿಷ್ಟು ನಿರಾಕರಿಸಬೇಕು, ಆ ಪ್ರಕಾರವಾಗಿ ಮನಸ್ಸಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರೆ. ನಮ್ಮ ಪ್ರಾಚೀನ ವೈದಿಕ ಪರಂಪರೆಯಲ್ಲಿ ನೋಡಿದಾಗ ಆಶ್ರಮಂಗಚ್ಚೇತ್ ಅಂತ ಹೇಳ್ತಾರೆ. ಬ್ರಹ್ಮಚರ್ಯದಿಂದ ಗೃಹಸ್ಥದಿಂದ ವಾನಪ್ರಸ್ಥ ಅಂದ್ರೆ ಸನ್ಯಾಸ. ಈ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಪರಿಪಕ್ವನಾಗಬೇಕು ಅಂತ.
ಈಗ ಶ್ರೇಯೋ ಮಾರ್ಗವೇ ಅತ್ಯಂತ ಶ್ರೇಯಸ್ಕರ ಎಂಬುದಕ್ಕೆ ಗೊತ್ತಿದ್ರೂ ಕೂಡ ಯಾಕೆ ಮತ್ತು ಸಂಸಾರ ಮಾರ್ಗವನ್ನು ಅನುಸರಿಸ್ಲಿಕ್ಕೆ ಹೇಳುತ್ತೆ ಶ್ರುತಿ ಅಂದ್ರೆ ಅಲ್ಲಿ ಪರೀಕ್ಷೆ ಆಗ್ಲಿ, ಅಲ್ಲಿ ತಿಳುವಳಿಕೆ ಬರ್ಲಿ, ಇದೆಲ್ಲವೂ ಕ್ಷಣಿಕ, ಅಶಾಶ್ವತ, ಅತೃಪ್ತಿಕರ ಎಂಬ ಜ್ಞಾನ ಆಗ್ಲಿ ಎನ್ನುವುದಕ್ಕೆ ಅವನಿಗೆ ಗೃಹಸ್ಥಾಶ್ರಮ ಮುಂತಾದ ವ್ಯವಸ್ಥೆಗೆ ಕಳಿಸೋದು. ಆದ್ರೆ ಏನ್ ಮಾಡೋದು, ಅಲ್ಲಿ ಮನುಷ್ಯ ಬುದ್ಧಿ ಕಲಿಯೋದೇ ಇಲ್ಲ. ಬೆಳೆಯುತ್ತಾ ಬೆಳೆಯುತ್ತಾ ವೈರಾಗ್ಯ ಉತ್ಪತ್ತಿ ಆಗಬೇಕು. ವಿವೇಕಜನ್ಯವಾದ ವೈರಾಗ್ಯ ಉತ್ಪತ್ತಿ ಆಗುವುದೇ ಬದುಕಿನ ಸಾರ್ಥಕ್ಯದ ಲಕ್ಷಣ ಅಂತ. ಬದುಕು ಸಾರ್ಥಕವಾಗಿ ಮಾಡಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಏನ್ ಲಕ್ಷಣ, ಅವನ ಮನಸ್ಸು ಪಾರಮಾರ್ಥದ ಕಡೆಗೆ ಹೊರಳಬೇಕು. ಪ್ರಾಪಂಚಿಕ ವಿಷಯ ವಸ್ತುಗಳ ಬಗ್ಗೆ ಅವನಿಗೆ ತಾತ್ಸಾರ, ಅವನಿಗೆ ಉದಾಸೀನ ಅಥವಾ ವೈರಾಗ್ಯ ಅನ್ನುವಂಥದ್ದು ಹುಟ್ಟಬೇಕು. ಯಾವುದರಿಂದ ಹುಟ್ಟಬೇಕು, ವಿವೇಕಜನ್ಯವಾಗಿರ್ಬೇಕು. ಇಷ್ಟು ದಿನ ನೋಡಿ ಆಯ್ತು, ಇದರ ಕಥೆ ಇಷ್ಟೇ ಎಂಬುದಾಗಿ ನಂಗೆ ಗೊತ್ತಿದೆ ಅಂತ ಹುಟ್ಟಿರುವಂತಹ ವೈರಾಗ್ಯ ಏನಿದೆ ಅದು ನಿಜವಾದ ವೈರಾಗ್ಯ, ಅವನನ್ನ ಪಾರಮಾರ್ಥಿಕ ಗುರಿಯತ್ತ ಕರ್ಕೊಂಡು ಹೋಗ್ತದೆ. ಅದನ್ನೇ ಹೇಳ್ತೇನೆ, ಅವಿಧ್ಯಾಯನ್ ಅತ್ಯಸಾಕ್ಷಿ. ಚೆನ್ನಾಗಿ ವಿಚಾರ ಮಾಡಿ ವಿವೇಕ ಮಾಡಿ ನೀನು ಬಿಟ್ಟಿರ್ತೀಯ. ನ ಏತಾಂ ಶೃಂಕಾಂ ವಿತ್ತಮವಿ ಅವಾಪ್ತ. ಅವನೊಂದು ಮಾಲೆಯನ್ನು ಕೊಟ್ಟಿದ್ದ ಯಮಧರ್ಮರಾಜ. 4ನೇ ವರವಾಗಿ ಅಂದ್ರೆ 2ನೇ ವರವಾದಂತಹ ಸ್ವರ್ಗಲೋಕದ ಒಂದು ಯಾಗದ ಬಗ್ಗೆ ಕೇಳಿದಾಗ ಅದರೊಟ್ಟಿಗೆ ಆ ಯಾಗದ ವಿಶ್ಲೇಷಣೆಯನ್ನ ಅವನು ಯಥಾವತ್ತಾಗಿ ಮಾಡಿದ್ದನ್ನ ನೋಡಿ ಸಂತೋಷಪಟ್ಟ ಆಚಾರ್ಯ ಯಮನು ಒಂದು ಮಾಲೆಯನ್ನ ಕೊಟ್ಟವನವನಿಗೆ ಅಂತ ನಾವು ನೋಡಿದ್ದೇವೆ. ಆ ಮಾಲೆ ಏನ್ ಮಾಡ್ದ ನಚಿಕೇತ ಅಂತ ಅಲ್ಲಿ ಬರಲ್ಲ. ಇಲ್ಲಿ ಯಮಧರ್ಮ ಹೇಳ್ತಾನೆ ಆ ಮಾಲೆಯನ್ನು ತೆಗೆದುಕೊಂಡಿಲ್ಲ ಅವನು ಅಂತ. ಏತಾಂ ಶೃಂಕಾಂ, ಶೃಂಕಾಂ ಅಂದ್ರೆ ಮಾಲೆ. ಎಂತಹ ಮಾಲೆ ಅದು, ಎಂತ ಹಾರ, ಹಾರ ಎಂತ ಹಾರ ಅಂದ್ರೆ ವಿತ್ತಮಯೀಂ, ಕಾಸ್ಟ್ಲಿ, ಅತ್ಯಂತ ಬೆಲೆ ಬಾಳುವ, ಅತ್ಯಂತ ಮೌಲ್ಯ ಭರಿತವಾದಂತಹ ಮಾಲೆ, ಮುತ್ತು ರತ್ನಗಳಿಂದ ಒಳಗೂಡಿದಂತಹ ಒಂದು ಹಾರವಾಗಿತ್ತು. ಅದನ್ನ ನೀನು ಬೇಡ ಅಂತ ತಿರಸ್ಕಾರ ಮಾಡಿದ್ದೀಯ ಅಂತ ಹಾಗೊಂದು ಅರ್ಥ ಆಗ್ತದೆ. ಇನ್ನೊಂದು ಶೃಂಕ ಎಂಬ ಮಾತಿಗೆ ಮಾರ್ಗ ಅಂತನೂ ಒಂದು ಅರ್ಥ ಇದೆ. ಮಾರ್ಗ ಅಂದ್ರೆ ಕರ್ಮ ಮಾರ್ಗಗಳು, ಬೇರೆ ಬೇರೆ ರೀತಿಯ ಯಾಗಗಳು, ಆ ಮೂಲಕವಾಗಿ ನಾವು ಲೌಕಿಕ ಪಾರಲೌಕಿಕವಾದ ಭೋಗವನ್ನು ಪಡೆದುಕೊಳ್ಳುವ ಉಪಾಯಗಳವೆಲ್ಲ. ವ್ರತ, ನಿಯಮ, ಹೋಮ ಮುಂತಾದಂತಹ ಅಲೌಕಿಕ ಉಪಾಯಗಳನ್ನ ವೇದ ನಮಗೆ ಸೂಚಿಸ್ತದೆ. ಅವುಗಳಿಂದ ನಮ್ಮ ಇಷ್ಟಾರ್ಥವನ್ನ ನಾವು ಪೂರೈಸಿಕೊಳ್ಬಹುದು. ಹೆಸರು ಬೇಕು, ಅದಕ್ಕೊಂದು ಯಾಗವನ್ನು ಹೋಮವನ್ನು ಹೇಳುತ್ತೆ. ಹಣ ಬೇಕು, ಅದಕ್ಕೊಂದು ಹೇಳುತ್ತೆ. ಈ ಪ್ರಕಾರವಾದ ಬೇರೆ ಬೇರೆ ಕರ್ಮ ಸಂಬಂಧಿಯಾದಂತಹ ಮಾರ್ಗವನ್ನ ಅವನು ಹೇಳಿಕೊಟ್ಟನು ಅಂತನೂ ಅರ್ಥ ಆಗತ್ತೆ ಎಂದು ಶಂಕರರ ಭಾಷ್ಯದಲ್ಲಿ ನೋಡಿದ್ದೇವೆ. ಅದೆಂಥದ್ದಾಗಿತ್ತು, ವಿತ್ತಮಯಿ ಅಂದ್ರೆ ಸಂಪತ್ತನ್ನ ಕೊಡುವಂತಹ ಅನೇಕ ಮಾರ್ಗಗಳನ್ನು ಅವನು ಬೋಧಿಸಿದ್ದ ಯಮಧರ್ಮ. ಅದರ ನಚಿಕೇತ ಅದನ್ನು ಸ್ವೀಕರಿಸಲಿಲ್ಲ. ಅದು ನನಗೆ ಬೇಡ ಅಂತ ಕೊನೆಗೆ ಹೇಳ್ದ ಅಂತನೂ ಅರ್ಥ ಆಗ್ತದೆ. ಅದರ್ಥ ಏನು, ಶೃಂಕಾಂ ಎಂಬ ಶಬ್ದಕ್ಕೆ ಹಾರ ಎಂಬ ಅರ್ಥವೂ ಮಾಡಬಹುದು ಅಥವಾ ಕರ್ಮ ಮಾರ್ಗ ಎಂಬುದಾಗಿ ಮಾಡಬಹುದು. ಅದೆರಡನ್ನೂ ಅವನು ಸ್ವೀಕಾರ ಮಾಡಲಿಲ್ಲ. ಆದ್ರೆ ಸಾಮಾನ್ಯ ಜನರ ಬಗ್ಗೆ ಯಮ ಹೇಳ್ತಾ ನೋಡಿ, ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಹ. ಬಹಳ ಮನುಷ್ಯರು, ತುಂಬಾ ಜನರು ಯಸ್ಯಾಂ ಮಜ್ಜಂತಿ, ಯಾವುದನ್ನು ಪಡೆದುಕೊಳ್ಳಬೇಕು ಅಂತ ಬಯಸ್ತಾನೆ. ಮಜ್ಜಂತಿ ಅಂದ್ರೆ ಮುಳುಗಿರ್ತಾರೋ ಅಂತ ಅರ್ಥ. ಅದರಲ್ಲೇ ಮುಳುಗಿರ್ತಾರೆ. ಯಾವುದ್ರಲ್ಲಿ, ಬೆಲೆ ಬಾಳುವ ಹಣದಿಂದ ತುಂಬಿರುವ ಭೋಗದ ಪ್ರಪಂಚದಲ್ಲಿಯೇ ಮುಳುಗಿರ್ತಾರೆ. ಎಷ್ಟು ಬಹವೋ ಮನುಷ್ಯ, ಬಹಳ ಮನುಷ್ಯರು ಅಂತ. ಶ್ರುತಿಗೂ ಸ್ಪಷ್ಟವಾಗಿ ಗೊತ್ತಿದೆ ಏನು, ಶ್ರೇಯೋ ಮಾರ್ಗಕ್ಕೆ ತುಂಬಾ ಕಡಿಮೆ ಮಂದಿ ಅಂತ ಭಗವದ್ಗೀತೆಯು ಕೂಡ ಹೇಳುತ್ತೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಅಂತ. ಸಾವಿರಾರು ಮಂದಿ ಮನುಷ್ಯರಲ್ಲಿ ಕೆಲವರು ಮಾತ್ರ ಈ ಮೋಕ್ಷ ಮಾರ್ಗದೆಡೆಗೆ ಹೋಗ್ತಾರೆ. ಮತ್ತು ಉಳಿದವರ ಕಥೆ ಏನು, ಉಳಿದವರು ಪ್ರಪಂಚದಲ್ಲಿ ಮುಳುಗಿರ್ತಾರೆ. ಯಾಕೆ ಹಾಗೆ ಅಂತ ಕೇಳಿದ್ರೆ, ಇರೋದೇ ಹಾಗೆ. ಒಬ್ಬ ಮಹಾರಾಜ ಬೆಟ್ಟದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದ. ಅವನ ತಪಸ್ಸಿಗೆ ಮೆಚ್ಚಿ
ದೇವರು ಪ್ರತ್ಯಕ್ಷನಾದಂತೆ. ದೇವರು ಕೇಳ್ತಾನೆ, ನಿನ್ಗೇನಾದ್ರೂ ವರ ಬೇಕಾದ್ರೂ ಕೇಳ್ಕೊ. ಇಲ್ಲ ಭಗವಂತ, ನಿನ್ನ ಸ್ಮರಣೆಯಿಂದಲೇ ತೃಪ್ತಿಯನ್ನು ಪಡೆದಿದ್ದೇನೆ ನಾನು, ಕೊಡೋದಿದ್ರೆ ನಿನ್ನ ದರ್ಶನವನ್ನು ನನ್ನ ಪ್ರಜೆಗಳಿಗೆ ಕೊಟ್ಟು ಬಿಡುವಂತೆ. ಪ್ರಜೆಗಳು ನನ್ನ ಮಕ್ಕಳ ಇದ್ದ ಹಾಗೆ, ಅವರಿಗೂ ನಿನ್ ದರ್ಶನ ಆಗಿ ಅವ್ರು ಕೃತಾರ್ಥರಾಗ್ಲಿ, ಹಾಗೊಂದು ಉಪಕಾರ ಮಾಡು ಅಂತ ಹೇಳ್ತಾನೆ. ಭಗವಂತ ಹೇಳ್ತಾನೆ, ಅವ್ರಿಗೆ ಅದ್ರ ಬಯಕೆ ಇಲ್ವಲ್ಲ, ನನ್ನನ್ನು ನೋಡ್ಬೇಕು ಅನ್ನೋ ಬಯಕೆ ಇದ್ರೆ ಸಾರ್ಥಕವಾಗ್ತದೆ. ಅದು ಇಲ್ವಲ್ಲ ಅವ್ರಿಗೆ. ಇಲ್ಲ ಇಲ್ಲ, ಅವರಿಗೆ ನಾನು ಹೇಳ್ತೇನೆ ಭಗವಂತ ಶ್ರೇಷ್ಠ, ಅವನನ್ನು ಪಡೆದುಕೊಳ್ಳುವುದರಿಂದ ಧನ್ಯರಾಗ್ತೇವೆ ಎಂಬ ವಿಷಯ ನಾನು ಹೇಳ್ತೇನೆ, ಕರ್ಕೊಂಡು ಬರ್ತೇನೆ. ಆಯ್ತು ಸರಿ, ನೀನ್ ಕರ್ಕೊಂಡ್ ಬಾ. ಇಂಥ ದಿನ ಇದೇ ಜಾಗದಲ್ಲಿ ನಿನ್ನ ಪ್ರಜೆಗಳನ್ನ, ಬಂಧು ಬಾಂಧವರನ್ನ, ಹೆಂಡತಿ ಮಕ್ಕಳು ಎಲ್ಲರನ್ನು ಕರ್ಕೊಂಡು ದರ್ಶನ ಕೊಡ್ತೇನೆ ಅಂತಾನೆ ಭಗವಂತ. ಹೋಗಿ ಡಂಗುರ ಸಾತ್ತಾನೆ ರಾಜ. ಪ್ರಜೆಗಳೆಲ್ಲ ನೀವು ಬರ್ಬೇಕು, ಭಗವಂತನ ದರ್ಶನ ಆಗ್ತದೆ ಅಂತ. ವಿಶೇಷವಾದಂತಹ ಆಹ್ವಾನವನ್ನ ರಾಜನೇ ಕೊಟ್ಟಾಗ ಪ್ರಜೆಗಳು, ಬಂಧುಗಳು, ಆಪ್ತರು ಎಲ್ಲರೂ ಹೊರಡ್ತಾರೆ. ರಾಜ ಮುಂದಕ್ಕೆ ಹೋಗ್ತಿದ್ದಾನೆ ಬೆಟ್ಟದಡೆಗೆ. ಅವರೆಲ್ಲ ಅವನನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ದಾರೆ. ಸಹಸ್ರಾರು ಜನ ಬಂದಿದ್ದಾರೆ. ಆದ್ರೆ ಏನಾಗ್ಬಿಟ್ಟಿದೆ, ಭಗವಂತನ ಮಾಯೆಯಿಂದ ದಾರಿಯಲ್ಲಿ ಒಂದಿಷ್ಟು ಬೆಳ್ಳಿಯ ನಾಣ್ಯಗಳು ಚೆಲ್ಲಿದ್ ಬಿಟ್ಟಿದ್ದಾನೆ ದೇವರು. ಎಲ್ಲ ನೋಡಿದಲ್ಲಿ ಬೆಳ್ಳಿ ನಾಣ್ಯ. ಜನ ತುಂಬ್ಕೊಂಡ್ಬಿಟ್ರು. ಅಂದ್ರೆ ಅವ್ರು ಚೀಲ ಏನು ತಂದಿರ್ಲಿಲ್ಲ, ತಮ್ಮ ಬಟ್ಟೆಯಲ್ಲಿ ತುಂಬ್ಕೊಂಡ್ಬಿಟ್ರು. ಎಷ್ಟಾಗತ್ತೋ ಅಷ್ಟು ಬಟ್ಟೆಯಲ್ಲಿ ತುಂಬ್ಕೊಂಡ್ರು. ಭಾರ ಆಯ್ತು. ಈಗ ಎಲ್ಲಾದ್ರೂ ಇಡ್ಲಿಕ್ಕೆ ಬರುತ್ತಾ ಅದನ್ನ, ಬೇರೆಯವ್ರು ಎತ್ಕೊಂಡು ಹೋದ್ರು ಕಷ್ಟ. ಮನೆಗೆ ಹೋಗಿ ಇಟ್ಟು ಬರ್ಬೇಕು. ಸರಿ, ಮನೆಗೆ ಹೋದ್ರು. ಒಂದಿಷ್ಟು ಜನ ಇಲ್ಲಪ್ಪ ಇದೆಲ್ಲ ಬೇಡ ನಮ್ಗೆ ಅಂತ ಮುಂದಕ್ಕೆ ಹೋದ್ರು. ನೋಡಿದ್ರೆ ಚಿನ್ನದ ನಾಣ್ಯಗಳು. ಚಿನ್ನದ ನಾಣ್ಯ ನೋಡಿದ್ರೆ ಎಂಥವರಿಗೆ ಆಸೆ ಹುಟ್ಟದೇ ಇರುತ್ತೆ. ತುಂಬಾ ಜನ ಚಿನ್ನದ ನಾಣ್ಯಗಳೆಲ್ಲ ಬಾಚಿಕೊಂಡ್ರು, ಹೊರಟು ಹೋದ್ರು. ಕೊನೆಗೆ ಅವನ ಅತ್ಯಂತ ಆಪ್ತರು ಅಂತ ಹೇಳ್ತಕ್ಕಂತಹ ಒಂದಿಷ್ಟು ಮಂತ್ರಿಗಳು, ಸ್ನೇಹಿತರು, ಹೆಂಡತಿ, ಮಕ್ಕಳು, ಇಷ್ಟು ಜನ ಜೊತೆಗೆ ಹೋದ್ರು. ಮುಂದೆ ನೋಡ್ತಾ ಇದ್ರೆ ಮುತ್ತು ರತ್ನಗಳು ಚೆಲ್ಲಿ ಬಿಟ್ಟಿವೆ. ಎಲ್ಲ ನೋಡಿದ್ರಲ್ಲಿ ಮುತ್ತು ರತ್ನಗಳು. ರಾಣಿ ಬಹಳ ದಿನದಿಂದ ಕೇಳ್ಕೊಳ್ತಾ ಇದ್ದ, ನಂಗೆ ರತ್ನದ ಹಾರ ಬೇಕು ಅಂತ. ಮಕ್ಕಳಿಗೂ ನಮಗೂ ಎಲ್ಲ ಒಂದಿಷ್ಟು ರತ್ನದ ಹಾರ ಮಾಡಿಸ್ಕೊಡಿ ಅಂತ. ಇವನು ಭಕ್ತಿಯಲ್ಲಿ ಮಾಡಿಸ್ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಸಿಕ್ಕಿದ್ದೇ ಅವಕಾಶ ಅಂದು ಎಲ್ಲ ಮುತ್ತು ರತ್ನ ತುಂಬಿಕೊಂಡು ಹೊರಟೋದ್ರು. ದೇವ್ರ ಹತ್ರ ನೇರವಾಗಿ ನಡ್ಕೊಂಡು ಹೋದ ರಾಜ. ನೋಡು ಭಗವಂತ, ಎಷ್ಟು ಜನ ಬಂದಿದ್ದಾರೆ ನನ್ನ ಹಿಂದೆ ಕೈ ಮಾಡಿ ತೋರಿಸ್ತಾನೆ. ಹಿಂತಿರುಗಿ ನೋಡಿದ್ರು ಒಬ್ರು ಇಲ್ಲ. ದೇವರು ನಗ್ತಾ ಹೇಳ್ತಾನಂತ, ನೋಡಪ್ಪ, ಅವರಿಗೆ ನಾನು ಬೇಕಾಗಿಲ್ಲ. ಆದ್ದರಿಂದ ಯಸ್ಯಾಂ ಅಜ್ಜಂತಿ ಬಹವೋ ಮನುಷ್ಯಾಹ, ಪ್ರಾಪಂಚಿಕ ಭೋಗದ ಆಕರ್ಷಣೆ ಅಷ್ಟು ಬಲವತ್ತರವಾದದ್ದು ಎಂಬುದಾಗಿ ಶ್ರುತಿ ಇಲ್ಲಿ ನಮಗೆ ನೆನಪಿಸ್ತಾ ಇದೆ. ಇನ್ನು ಇದೇ ವಿಷಯವನ್ನ ಮುಂದುವರೆದು ವಿದ್ಯೆ ಮತ್ತು ಅವಿದ್ಯೆ ಎಂಬ ಎರಡು ಶಬ್ದಗಳಿಂದ ನಮಗೆ ಹೇಳುತ್ತೆ. ಕರ್ಮ ಮಾರ್ಗವನ್ನ ಮತ್ತು ಮೋಕ್ಷ ಮಾರ್ಗವನ್ನ ಅವಿದ್ಯೆ ಮತ್ತು ವಿದ್ಯೆ ಎಂಬುದಾಗಿ ಹೇಳ್ತಾ ಅದರ ವ್ಯತ್ಯಾಸವನ್ನ ತಿಳಿಸಿಕೊಡುತ್ತೆ ಮುಂದಿನ ಮಂತ್ರ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯ ಚ ವಿದ್ಯೇತಿ ಜ್ಞಾತ ವಿದ್ಯಾಭೀಪ್ಸಿನಂ ನಚಿಕೇತ ಸಮ್ಮನ್ಯೆ ನತ್ವಾ ಕಾಮ ಬಹವೋ ಲೋಲುಪಂತ. ಹಿಂದಿನ ಮಂತ್ರಗಳಲ್ಲಿ ಯಾವುದನ್ನ ಪ್ರೇಯಸ್ಸು, ಶ್ರೇಯಸ್ಸು ಅಂತ ಕರೆದಿದೆಯೋ ಅದನ್ನೇ ಇಲ್ಲಿ ಅವಿದ್ಯೆ ಮತ್ತು ವಿದ್ಯೆ ಅಂತ ಕರೆದಿದೆ. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಕರ್ಮ ಮಾರ್ಗ ಮತ್ತು ಮೋಕ್ಷ ಮಾರ್ಗ ಎಂಬುದಾಗಿ ಕರೀಬಹುದು. ಕರ್ಮ ಮಾರ್ಗ ಎನ್ನುವುದು ಅವಿದ್ಯೆ, ಮೋಕ್ಷ ಮಾರ್ಗ ಎನ್ನುವುದು ವಿದ್ಯಾ ಮಾರ್ಗ. ಸೊ ಅವಿದ್ಯೆ ಮತ್ತು ವಿದ್ಯೆ ಅನ್ನುವಂಥದ್ದು ಎಷ್ಟು ವಿರುದ್ಧವಾದವುಗಳು ಅದರ ಬಗ್ಗೆ ಹೇಳುತ್ತೆ. ಯಾಚ ಅವಿದ್ಯಾ ವಿದ್ಯಾ ಇತಿ ಜ್ಞಾತ ಏತಂ ದೂರಂ ವಿಪರೀತೆ ವಿಶೂಚಿ. ಬಹಳ ದೂರದವುಗಳು ಅವು. ಯಾವುದು? ಕರ್ಮ ಮಾರ್ಗ ಮತ್ತು ಮೋಕ್ಷ ಮಾರ್ಗ ಎರಡು ತುಂಬಾ ದೂರದ್ದು. ವಿರುದ್ಧ, ವಿಪರೀತ ಅಂದ್ರೆ ಅಪೋಸಿಟ್ ಡೈರೆಕ್ಷನ್, ಬೇರೆ ಬೇರೆ ದಿಕ್ಕುಗಳನ್ನ ಹೊಂದಿರುವಂಥದ್ದು. ಒಂದು ಕಾಶಿಗೆ ಹೋಗೋ ದಾರಿ, ಇನ್ನೊಂದು ರಾಮೇಶ್ವರಕ್ಕೆ ಹೋಗೋ ದಾರಿ. ಒಂದು ಕತ್ತಲೆ, ಇನ್ನೊಂದು ಬೆಳಕು. ಅಷ್ಟರ ಮಟ್ಟಿಗೆ ವಿರುದ್ಧವಾದವುಗಳು.
ಅದು ಹಾಗೆ ಸಾಧ್ಯ ಇದೆಯಾ? ನಾನು ಕಾಶಿಗೂ ಹೋಗ್ತೇನೆ, ರಾಮೇಶ್ವರಕ್ಕೂ ಒಂದೇ ಸರ್ತಿ ಹೋಗ್ತೇನೆ ಅಂತ ಹೇಳಿಕ್ ಆಗಲ್ಲ. ಒಂದು ಉತ್ತರ ದಿಕ್ಕು, ಇನ್ನೊಂದು ದಕ್ಷಿಣ ದಿಕ್ಕು. ಆ ರೀತಿ ವಿರುದ್ಧ ದಿಕ್ಕಿನವುಗಳು ಎರಡೂ ಕೂಡ. ಇದನ್ನ ಯಾಕೆ ಹೇಳ್ತಿದ್ದಾನೆಂದ್ರೆ, ಎರಡನ್ನೂ ನಾನು ಬಯಸ್ತೇನೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ, ಅಂದ್ರೆ ಭೋಗವೂ ಬೇಕು ಮೋಕ್ಷವೂ ಬೇಕು ನನಗೆ, ಎರಡನ್ನೂ ಸಾಧಿಸ್ಕೊಳ್ತೇನೆ ಅನ್ನುವವರಿಗೆ ಇದು ಹೇಳ್ತಾರೆ. ಹಾಗೆ ಸಾಧ್ಯ ಇಲ್ಲ. ಎರಡು ಅತ್ಯಂತ ವಿಷೂಚಿ, ಭಿನ್ನ ಭಿನ್ನ ಫಲಗಳುಳ್ಳವುಗಳು. ಕರ್ಮದ ಫಲವೇ ಬೇರೆ, ಮೋಕ್ಷದ ಫಲ ಅಥವಾ ಜ್ಞಾನದ ಫಲವೇ ಬೇರೆ. ಭಿನ್ನ ಭಿನ್ನ ಗತಿ ಉಳ್ಳವುದಕ್ಕೆ ವಿಷೂಚಿ ಎನ್ನುವ ಶಬ್ದವನ್ನು ಬಳಸಿದ್ದಾರೆ. ಆದ್ದರಿಂದ ಅತ್ಯಂತ ವಿರುದ್ಧವಾದ, ಬೇರೆ ಬೇರೆಯಾದ, ಭಿನ್ನ ಭಿನ್ನ ಫಲಗಳುಳ್ಳ ಈ ವಿದ್ಯಾರೂಪವಾಗಿರತಕ್ಕಂಥ ಶ್ರೇಯಸ್ಸು, ಅವಿದ್ಯಾರೂಪವಾದ ಪ್ರೇಯಸ್ಸು ಎನ್ನುವುದನ್ನು ಒಟ್ಟಿಗೆ ಸಾಧಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ಕರ್ಮವನ್ನ ಮಾಡಿ ಪ್ರಾಪಂಚಿಕ ಭೋಗವನ್ನು ಹೊಂದಬೇಕಾದ್ರೆ ಮೊದಲೇ ಕ್ವಾಲಿಫಿಕೇಶನ್ ಅಂದ್ರೆ ಅಜ್ಞಾನಿಯಾಗಿರ್ಬೇಕು. ಆತ್ಮನ ಅಜ್ಞಾನ ಇದ್ದಾಗ ಅವನಿಗೆ ದೇಹಾದಿಗಳಲ್ಲಿ ಅಭಿಮಾನ ಹುಟ್ಟುತ್ತದೆ. ಶರೀರ ಮನಸ್ಸು ಬುದ್ಧಿಗಳಲ್ಲಿ ನಾನೆಂಬ ಭಾವ ಬರಬೇಕಾದ್ರೆ ಆತ್ಮನ ಅಜ್ಞಾನ ಇರಬೇಕು. ಅಜ್ಞಾನದಿಂದಾಗಿ ದೇಹಾದಿಗಳಲ್ಲಿ ಅಭಿಮಾನ ಬಂದ ತಕ್ಷಣ ಬರೋದು ಕಾಮ, ಬಯಕೆಗಳು. ದೇಹವೇ ನಾನು ಅಂದುಕೊಂಡಾಗ ದೇಹದ ಸುಖವನ್ನು ಬಯಸುತ್ತೆ, ಮನಸ್ಸಿನ ಸುಖ, ಬುದ್ಧಿಯ ಸುಖ, ಈ ಪ್ರಕಾರವಾದ ಸುಖದ ಅಪೇಕ್ಷೆ, ಕಾಮ ಅನ್ನೋದು ಹುಟ್ಟುಕೊಳ್ತದೆ. ಕಾಮ ಅನ್ನೋದು ಅವನು ಕರ್ಮದೆಡೆಗೆ ಎಳೆಸುತ್ತೆ. ಅದರಿಂದ ಅವಿದ್ಯಾ, ಕಾಮ, ಕರ್ಮ ಇವೇ ಪ್ರೇಯೋ ಮಾರ್ಗಕ್ಕೆ ಹೇತು. ಆದ್ದರಿಂದ ಅವಿದ್ಯೆಯಿಂದ ಹುಟ್ಟಿರತಕ್ಕಂಥದ್ದು. ಇನ್ನೊಂದೇನಂದ್ರೆ, ಮತ್ತೆ ಮತ್ತೆ ಆ ಅವಿದ್ಯೆಯ ಮಾರ್ಗದಲ್ಲಿಯೇ ಮುಂದುವರಿಯುವಂತೆ ಮಾಡುತ್ತದೆ. ಪ್ರಾಪಂಚಿಕ ಭೋಗ, ಅದನ್ನ ಪಡೆಯುವುದರಿಂದ ಉಂಟಾಗುವ ವಾಸನೆ, ಪುನರಪಿ ಜನನಂ ಪುನರಪಿ ಮರಣಂ, ಈ ರೀತಿಯಾಗಿ ಹೋಗುವಂಥದ್ದು. ಆದ್ರೆ ವಿದ್ಯಾ ಮಾರ್ಗ ಅಂದ್ರೆ ಹಾಗಲ್ಲ. ಅದು ಕಾಮ, ಕರ್ಮ, ಅಭಿಮಾನ ಇವುಗಳನ್ನ ಕತ್ತರಿಸಿದ ಹೊರತು ವಿದ್ಯಾ ಮಾರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತತಃ ಪದಂ ತತ್ಪರಿಮಾರ್ಗಿತವ್ಯಂ. ಪರಮಾತ್ಮನನ್ನ ಪಡೀಬೇಕಾದ್ರೆ ನಾನು ನನ್ನದು ಎಂಬುದನ್ನ ಕತ್ತರಿಸಿ ಹಾಕ್ಬೇಕು ಅಂತ ಹೇಳ್ತಾನೆ. ಇದೇ ತುಂಬಾ ಕಠಿಣ ಎಂಬುದಾಗಿ ಜನ ಯೋಚನೆ ಮಾಡ್ತಾರೆ. ಅಧ್ಯಾತ್ಮ ಮಾರ್ಗ ನಮ್ಗೆ ಯಾಕೆ ಬೇಡ ಅಂದ್ರೆ, ಇಲ್ಲೆಲ್ಲ ಬಿಡೇಬೇಕಂದ್ರೆ ಕಾವಿ ಬಟ್ಟೆ ಹಾಕ್ಬೇಕು, ಮನೆ ಬಿಟ್ಟು ಹೋಗ್ಬೇಕಂತ ಅಲ್ಲ, ಮಾನಸಿಕವಾಗಿ ತಾದಾತ್ಮ್ಯ ಬಿಡಬೇಕು ಅಂತ ಅರ್ಥ ಇಲ್ಲ ಅಷ್ಟೆ. ವಿವೇಕಜನ್ಯವಾದಂತಹ ಜ್ಞಾನ, ಅದರಿಂದ ವೈರಾಗ್ಯ ಅನ್ನುವ ಭಾವ ಹುಟ್ಟಬೇಕು. ಅದರಿಂದ ವಿದ್ಯೆ ಎನ್ನುವಂಥದ್ದು ಅಭಿಮಾನವನ್ನ ಕತ್ತರಿಸಿ ಹಾಕುವಂಥದ್ದು, ಬಯಕೆಗಳನ್ನು ದೂರ ಮಾಡುವಂಥದ್ದು. ಕರ್ಮ ಇದ್ದರೂ ಕೂಡ ಮೋಕ್ಷಕ್ಕಾಗಿ ಮಾಡುವ ಕರ್ಮವಾಗಿರ್ತದೆ, ಫಲಾಸಕ್ತಿಯಿಂದ ಮಾಡುವ ಕರ್ಮ ಆಗಿರುವುದಿಲ್ಲ ಅದು. ಆದ್ರಿಂದ ವಿದ್ಯೆ ಮತ್ತು ಅವಿದ್ಯೆ ಅನ್ನುವಂತಹ ಈ ಎರಡೂ ಅತ್ಯಂತ ಭಿನ್ನ ಭಿನ್ನವಾದವುಗಳು. ಆದ್ದರಿಂದ ಒಂದನ್ನ ಪಡಿಬೇಕಾದ್ರೆ ಇನ್ನೊಂದನ್ನು ಬಿಡಬೇಕು. ಆದ್ರೆ ಅದು ಎರಡರ ಮಧ್ಯದೊಂದು ಮಾರ್ಗ ಇದೆ, ಕರ್ಮಯೋಗ ಮಾರ್ಗ. ಅದರಲ್ಲಿ ಭೋಗ ಪ್ರಪಂಚವನ್ನು ಬಿಡುವ ಅವಶ್ಯಕತೆ ಇಲ್ಲ, ಭೋಗ ಆಸಕ್ತಿಯನ್ನು ಬಿಟ್ರಾಯ್ತು ಅಷ್ಟೆ. ಅದನ್ನೇ ಕೃಷ್ಣ ಒತ್ತಿ ಒತ್ತಿ ಹೇಳ್ತಾನೆ. ಪ್ರಪಂಚದ ಮಧ್ಯದಲ್ಲಿ ಇದ್ದರೂ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಅತ್ಯಂತ ಪ್ರಶಸ್ತರವಾದಂತಹ ಮಾರ್ಗ ಕರ್ಮ ಯೋಗ ಮಾರ್ಗ, ಅದನ್ನು ಅನುಸರಿಸುವ ಎಂಬುದಾಗಿ. ಹಾಗೆ ಎರಡೂ ಕೂಡ ಬೇರೆ ಬೇರೆಯಾಗಿವೆ. ವಿದ್ಯಾಭೀಪ್ಸಿನಂ ನಚಿಕೇತಸನ್ನಂ ಮನ್ಯೇ. ಹೇ ನಚಿಕೇತಸ್, ನೀನು ವಿದ್ಯೆಯನ್ನ ಅಪೇಕ್ಷೆ ಪಟ್ಟವನು ಎಂಬುದಾಗಿ ನಾನು ಭಾವಿಸ್ತೇನೆ. ಶಿಷ್ಯನನ್ನ ಗುರುಗಳು ಹೊಗಳುತ್ತಾ ಇದ್ದಾರೆ. ನತ್ವಾ ಕಾಮ ಬಹವೋ ಲೋಲುಪಂತ. ನೀನು ವಿದ್ಯಾಭೀಪ್ಸಿನಂ ಎಂಬುದಾಗಿ ನಾನು ಯಾಕೆ ತಿಳಿದುಕೊಳ್ತೇನೆ ಅಂದ್ರೆ, ಬಹವೋ ಕಾಮಾಹ ನ ಅಲೋಲುಪಂತ. ನಿನಗೆ ಬಹಳ ಬಯಕೆಗಳು ಕಾಡಲಿಲ್ಲ, ಅಥವಾ ಬಯಕೆಗಳು ಬಹಳವಾಗಿ ಕಾಡಲಿಲ್ಲ. ನಿನಗೆ ನಿನ್ನನ್ನ ಪರೀಕ್ಷಿಸಿದಾಗ
ಈ ಎಲ್ಲ ಬಯಕೆಗಳನ್ನು ಬಿಟ್ಟವನಾಗಿರುವುದರಿಂದ ವಿದ್ಯಾ ಮಾರ್ಗಕ್ಕೆ ನೀನು ಅತ್ಯಂತ ಪ್ರಶಸ್ತನು ಎಂಬುದಾಗಿ ನಾನು ನಿಶ್ಚಯ ಮಾಡಿದ್ದೇನೆ, ನಾನು ಭಾವಿಸಿದ್ದೇನೆ. ಅಂದ್ರೆ ಆತ್ಮಜ್ಞಾನಕ್ಕೆ ನೀನು ಅರ್ಹನಾಗಿದ್ದೀಯಾ ಎಂಬುದಾಗಿ ಯಮನು ಇಲ್ಲಿ ಹೇಳ್ತಾನೆ. ಇನ್ನು ಮುಂದಿನ ಮಂತ್ರದಲ್ಲಿ ಅವಿವೇಕಿಗಳ ನಿಂದೆಯನ್ನು ಮಾಡುವುದರ ಮೂಲಕ ವಿದ್ಯೆಯನ್ನು ಸ್ತುತಿಸುತ್ತೆ. ಇಷ್ಟು ಮಂತ್ರಗಳು ಏನ್ ಮಾಡಿತು? ವಿದ್ಯೆಯ ಮಹತ್ವವನ್ನ ಹೇಳುವುದರ ಮೂಲಕವಾಗಿ ವಿದ್ಯೆ ಸ್ತುತಿ ಮಾಡಿತಲ್ವಾ. ಇನ್ನು ಮುಂದಿನ 2 ಮಂತ್ರಗಳಲ್ಲಿ ಅವಿವೇಕಿಗಳ ನಿಂದನೆ ಮಾಡುವುದರ ಮೂಲಕ ವಿವೇಕವನ್ನ ಸ್ತುತಿಸು. ರಾಮವತ್ ವರ್ತಿತವ್ಯಂ, ರಾವಣವತ್ ನ ವರ್ತಿತವ್ಯಂ, 2 ರೀತಿಯಿಂದ ಹೇಳ್ಬೇಕಲ್ವಾ. ವಿದ್ಯಾತ್ಮಕ ನಿಷೇಧಾತ್ಮಕ ಅಂತ, ಸಕಾರಾತ್ಮಕ ನಕಾರಾತ್ಮಕ ಎಂಬುದಾಗಿ ಹೇಳ್ತಾರೆ. ಈಗ ಮಾಡು ಅಂತನೂ ಹೇಳಬೇಕು, ಈಗ ಮಾಡಬೇಡ ಎಂಬುದಾಗಿ ಹೇಳಬೇಕು. ಅತಿ 2 ವಿಧಿಮುಖ ನಿಷೇಧ ಮುಖವಾದ ದ್ವಿಮುಖ ಉಪದೇಶ ಅನ್ನುವುದೇ ನಮಗೆ ಸ್ಪಷ್ಟತೆಯನ್ನು ಕೊಡೋದು. ಹಾಗೆ ಈ ಮಂತ್ರದಲ್ಲಿ, ಈ ಮುಂದಿನ 2 ಮಂತ್ರದಲ್ಲಿ ಅವಿವೇಕಿಗಳು ಯಾರಿದ್ದಾರೋ ಅವ್ರು ಹೇಗೆ ನಡ್ಕೊಳ್ತಾರೆ ಎಂಬುದನ್ನು ಬಹಳ ಚಂದದಲ್ಲಿ ಹೇಳುತ್ತೆ. ಇದೇ ಮಂತ್ರವೇ ಮುಂಡಕೋಪನಿಷತ್ತಲ್ಲೂ ಬರುತ್ತೆ ಸಣ್ಣ ಬದಲಾವಣೆಯಿಂದ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾಣಾಃ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾಂಧಾಃ. ಮುಂಡಕೋಪನಿಷತ್ತಲ್ಲಿ ಈ ದಂದ್ರಮ್ಯಮಾಣ ಎನ್ನುವ ಬದಲು ಜಂಘನ್ಯಮಾನ ಅಂತ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಮತ್ತು ಉಳಿದ ಮಂತ್ರಗಳೆಲ್ಲ ಹಾಗೆ. ಅವಿವೇಕಗಳು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಅವಿದ್ಯಾಯಾಮಂತರೇ ವರ್ತಮಾನಾಃ, ತಾವು ಅವಿದ್ಯಾತ್ಮಕವಾದಂತಹ ಅಜ್ಞಾನದಿಂದ ಒಡಗೂಡಿದಂತಹ ಪ್ರಾಪಂಚಿಕ ಭೋಗದಲ್ಲಿ ಮುಳುಗಿರ್ತಾರೆ. ಅಂತರೇ ವರ್ತಮಾನ, ಅವಿದ್ಯೆ ಅಂದ್ರೆ ಕಾಮಕರ್ಮ ಭೋಗದ ಈ ಪ್ರಪಂಚದಲ್ಲಿ ಮುಳುಗಿರುತ್ತಾರೆ. ವರ್ತಮಾನ, ಅದರಲ್ಲಿಯೇ ಜೀವನವನ್ನು ಕಳೀತಾ ಇರ್ತಾರೆ. ಆದ್ರೆ ತಾವೇನ್ ಅನ್ಕೊಳ್ತಾರೆ? ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ, ನಾವೇ ಧೀರರು, ನಾವೇ ಪಂಡಿತರು ಅಂತ ಹೇಳ್ಕೊಳ್ತಾರೆ. ಹೌದು, ನೀವು ಅಧ್ಯಾತ್ಮ ವಿಷಯಗಳನ್ನೆಲ್ಲ ಅವ್ರ ಹತ್ರ ಹೇಳಲಿಕ್ಕೆ ಹೋದ್ರೆ ನಿಮ್ಗೆ ಬುದ್ಧಿ ಇಲ್ಲ, ನೀವೆಲ್ಲ ಏನು ಜೀವನದಲ್ಲಿ ಫೇಲ್ಯೂರ್ಸ್, ಅದಕ್ಕೆ ನೀವು ಇಂಥ ಮಾತುಗಳನ್ನು ಆಡ್ತೀರಿ ಎಂಬುದಾಗಿ ಮಹಾತ್ಮರಿಗೂ ಜ್ಞಾನಿಗಳಿಗೂ ಅವರು ಹೇಳೋದನ್ನು ಕಾಣುತ್ತೆ. ಯಾಕಂದ್ರೆ ಅವರಿಗೆ ತಾವೇ ಬುದ್ಧಿವಂತರು ಅಂತ ಇರುತ್ತೆ. ಧೀರಾ ಅಂದ್ರೆ ಪ್ರಜ್ಞಾವಂತಹ, ಪಂಡಿತ 2 ಶಬ್ದ ಇದೆ, ತಾವೇ ಧೀರರು, ತಾವೇ ಪಂಡಿತರು ಅಂತ. ಧೀರರು ಅಂದ್ರೆ ಪ್ರಜ್ಞಾವಂತರು, ವಿವೇಕಿಗಳು ಅಂತ. ಪಂಡಿತ ಅಂದ್ರೆ ಶಾಸ್ತ್ರ ಕುಶಲಾಹ ಅಂತ. ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರೋರು ನಾವು ಮಾತ್ರ. ಆದ್ದರಿಂದ ಆ ರೀತಿಯಾಗಿ ಅಹಂಕಾರವನ್ನು ಅವರು ಹೊಂದಿರ್ತಾರೆ. ದಂದ್ರಮ್ಯಮಾಣಾಹ, ಈ ಶಬ್ದ ಚೆನ್ನಾಗಿದೆ. ದಂದ್ರಮ್ಯಮಾಣ ಅಂದ್ರೆ ಕುಟಿಲಾಂ ಅನೇಕಾಂ ಗತಿಂ ಗಚ್ಚಂತಹ, ತಾವು ಕುಟಿಲವಾದ ಗತಿಯನ್ನು ಹೊಂದುತ್ತಾ ಇರ್ತಾರೆ. ರಾಗದ್ವೇಷ, ಸುಖ ದುಃಖ, ಲಾಭ ನಷ್ಟ, ಈ ರೀತಿಯಾದ ದ್ವಂದ್ವಕ್ಕೆ ಸಿಲುಕಾಕೊಂಡಿರ್ತಾರೆ. ಆದ್ರೆ ತಾವು ಬುದ್ಧಿವಂತರು ಅಂದ್ಕೊಳ್ತಾ ಇರ್ತಾರೆ. ಮುಂಡಕೋಪನಿಷತ್ತಲ್ಲಿ ಜಂಘನ್ಯ ಅಂತ ಹೇಳಿದ್ರೆ ಪೀಡಿಸುವ, ಪ್ರಾಪಂಚಿಕ ಕಷ್ಟಗಳಿಂದ ಪೀಡಿಸಲ್ಪಟ್ಟವರಾಗಿ, ಪರಿತಪಿಸುತ್ತಿರುವವರಾಗಿ, ಸ್ವತಃ ತಾವೇ ಪರಿತಪಿಸ್ತಾ ಇರ್ತಾರೆ. ಆದ್ರೆ ಇದಲ್ಲದೆ ಬೇರೆ ಇಲ್ಲ, ನಾವೇ ಚೆನ್ನಾಗಿ ಸುಖವಾಗಿರುವವರು, ನಾವೇ ಶ್ರೀಮಂತರು, ನಾವೇ ದೊಡ್ಡವರು ಅಂತ ಭ್ರಾಂತಿ ಒಳಗಾಗಿರ್ತಾರೆ. ಕಷ್ಟದ ಸುಳಿಯಿಂದ ಸುಳಿಗೆ ಸಿಕ್ಕಾಕೊಳ್ತಾ ಇರ್ತಾರೆ. ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆ ಬಗೆಹರಿಸೋದೇ ಜೀವನ ಆಗಿರ್ತದೆ. ಆದ್ರೆ ಅಧ್ಯಾತ್ಮ ಜೀವನವನ್ನ ತಾವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಅದರ ಮೇಲೆ ಅವರಿಗೆ ಶ್ರದ್ಧೆ ಇರೋದಿಲ್ಲ. ಅಂಧೇ ನೈವ ನೀಯಮಾನ ಯಥಾಂಧಾಃ, ಕುರುಡನಿಂದ ಮಾರ್ಗದರ್ಶನ ಮಾಡಲ್ಪಟ್ಟ ಇನ್ನೊಬ್ಬ ಕುರುಡನಂತೆ ಅಂತ. ಯಾವುದೋ ಒಂದು ಊರಿಗೆ ಹೋಗ್ಬೇಕು, ಮಾರ್ಗದರ್ಶನ ಮಾಡುವಂತ ಇನ್ನೊಬ್ಬ ಕುರುಡನಿಗೆ ಹೇಳಿದ್ರೆ ಏನಾಗುತ್ತೆ? ಅವನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೋದು, ಕುರುಡ ಇಬ್ರು ಪರಸ್ಪರ ಅವಲಂಬಿಸ್ಕೊಂಡು ಹೋಗ್ಬೋದು. ಆದ್ರೆ ಹೊಂಡದಿಂದ ಹೊಂಡಕ್ಕೆ ಬೀಳ್ತಾ ಇರ್ತಾರೆ. ಮುಂದಿನ ಕುರುಡ ಯಾವ ಹೊಂಡಕ್ಕೆ ಬೀಳ್ತಾನೋ ಹಿಂದಿನ ಕುರುಡನು ಅದೇ ಹೊಂಡಕ್ಕೆ ಬೀಳ್ತಾನೆ ಅಂತ. ಹಾಗೆ ಈ ಪ್ರಪಂಚದ ಜನರು ಒಂದು ರೀತಿ ಕುರುಡರಿದ್ದ ಹಾಗೆ ಅಂತ. ಪ್ರಪಂಚದ ಭೋಗವನ್ನೇ
ಪ್ರಧಾನವಾಗಿ ಬದುಕಿನ ಗುರಿಯಾಗಿಟ್ಟುಕೊಂಡು, ಲಕ್ಷ್ಯವಾಗಿಟ್ಟುಕೊಂಡು ಬದುಕನ್ನು ನಡೆಸ್ತಾ ತಾವು ಹೊಂಡಕ್ಕೆ ಬೀಳ್ತಾ ತಮ್ಮ ಮಕ್ಕಳು, ತನ್ನ ನಂಬಿದವರವರನ್ನು ಹೊಂಡಕ್ಕೆ ಬೀಳಿಸ್ತಾ ಇರ್ತಾರೆ. ಇಲ್ಲಪ್ಪ, ನಾನು ಅಧ್ಯಾತ್ಮ ಪಥದಲ್ಲಿ ಹೋಗಿ ಸಾಗ್ತೇನೆ, ನಾನು ಕರ್ಮಯೋಗ ಅಂತಹ ಮೋಕ್ಷ ಪಥದಲ್ಲಿ ಅನುಸರಿಸ್ತೇನೆ, ಇಲ್ಲಪ್ಪ ಬೇಡ, ನೀನು ನನ್ನ ಹಾಗೆ ಬಿಸ್ನೆಸ್ ಮ್ಯಾನ್ ಆಗು, ನೀನು ನನ್ನ ಹಾಗೆ ದೊಡ್ಡ ವ್ಯಕ್ತಿ, ಹಣವಂತನಾಗು ಅಂತ ತಾವು ಹೊಂಡಕ್ಕೆ ಬಿದ್ದದ್ದಲ್ಲದೆ ಇನ್ನೊಬ್ಬರನ್ನು ಬೀಳಿಸೋದು ಅಂತ. ಹಾಗೆ ಇಲ್ಲಿ ಒಂದು ಅರ್ಥ. ಇನ್ನೊಂದು ಅರ್ಥ ಬುದ್ಧಿ ಅಂತ ಅರ್ಥ. ಇಲ್ಲಿ ಅಂಧೇನೈವ ಅಂದ್ರೆ ಕುರುಡನಿಂದ ಮಾರ್ಗದರ್ಶಿಸಲ್ಪಟ್ಟ ಎಂಬ ಮಾತು. ಕುರುಡಾದ ಬುದ್ಧಿ ಅಂತ ಅರ್ಥ. ಬುದ್ಧಿಯನ್ನೇ ಆಶ್ರಯಿಸಿಕೊಂಡು ಬದುಕನ್ನು ನಡೆಸೋದು ಅಂತ. ಶಾಸ್ತ್ರ ದರ್ಪಣವನ್ನು ಬಳಸದೇ ಇರೋದು. ಶಾಸ್ತ್ರ ಎಂಬ ಮಾರ್ಗದರ್ಶನವನ್ನ ನಾವು ಬಳಸಿಕೊಂಡ್ರೆ ಕಣ್ಣಿರುವವನಿಂದ ನಾವು ಕರ್ಕೊಂಡು ಹೋದಾಗುತ್ತೆ. ಬುದ್ಧಿ ಹೆಂಗ್ ಹೇಳುತ್ತೋ ಹಾಗೆ ಜೀವನ ನಡೆಸಿದ್ರೆ ಕುರುಡನಿಂದ ನಾವು ಮಾರ್ಗದರ್ಶನ ಮಾಡ್ಕೊಂಡಾಗ ಆಗತ್ತೆ. ಆದ್ರಿಂದ ಗುರುಶಾಸ್ತ್ರೋಪದೇಶವನ್ನ ಬಿಟ್ಟು ತಮ್ಮ ಬುದ್ಧಿಗೆ ತೋಚಿದಂತೆ ಬದುಕಿದವರು ಹೊಂಡದಿಂದ ಹೊಂಡಕ್ಕೆ ಬೀಳುತ್ತಾರೆ, ಸುಳಿಯಿಂದ ಸುಳಕ್ಕೆ ಸಿಲುಕಿಕೊಳ್ತಾರೆ. ದಂದ್ರಮ್ಯ ಮಾಣಾಹ. ಹಾಗೆ ಪ್ರಾಪಂಚಿಕರ ಬಗ್ಗೆ ಒಂದು ನಿಂದನೆಯನ್ನ ಶ್ರುತಿ ಮಾಡುವುದು ಕಾಣಿಸುತ್ತೆ. ಈ ಮೂಲಕವಾಗಿ ಅದು ಶ್ರೇಯ ಮಾರ್ಗವನ್ನು ಹೊಗಳ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಷ್ಟೆ. ಮತ್ತೆ ಮುಂದಿನ ಮಂತ್ರವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.